राधा माधव जय कुंज बिहारी जय 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 गोपी जन वल्लभ जय गिरिधारी जय गोपी जन वल्लभ जय गिरिधारी जय राधा माधव जय कुंज बिहारी जय कुंज बिहारी यशोदानंदन जय राधा माधव जय कुंज बिहारी 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 जय गोपी जन वल्लभ जय गिरिधारी जय गोपी जन वल्लभ जय गिरिधारी जय राधा माधव जय कुंज बिहारी जय राधा माधव जय कुंज बिहारी हरे कृष्ण 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 हरे 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 राम 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 हरे हरे Hare Krishna, Hare Krishna, Krishna Krishna, Hare Hare, Hare Rama, Hare Rama, Hare Hare. Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Hare Krishna, Hare Krishna, Krishna Krishna, Hare Hare, Hare Rama,
ओम नमो भगवते वासुदेवाय। 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 श्री कृष्ण करुणा सिंधु दीनबंधु जगत्पते गोपेश गोपिकान्त राधाकान्त नमोस्तुते। तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपासिन्धुभ्येव च पतितानां पावनेभ्यो वैष्णवेभ्यो नमो नमः। ओमज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। नमो विष्णुपादाय विष्णुपृष्ठाय भूतले श्रीमते भक्तिवेदान्त स्वामिनिधि नामिने। नमस्ते सरस्वती देवी गौरवाणी प्रचारिणे निर्विशेष शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्णा हरे 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 राम 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 हरे 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 कृष्णा कृष्ण कृष्णा हरे 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 राम 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 हरे 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 कृष्णा कृष्ण कृष्णा हरे 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 राम राम हरे हरे। मुखं करोति वाचालं पङ्गुं लङ्घयते यत्कृपातमहं वन्दे परमानन्दमाधवं श्रीगुरुदेवतां। हरे कृष्ण। ಇವತ್ತಿನ ವಿಷಯ ಭಗವದ್ಗೀತಾ ಯಥಾರ್ಥ 17ನೇ ಅಧ್ಯಾಯ ಶ್ಲೋಕ ಸಂಖ್ಯಾ 17.3 ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ
ಶ್ರದ್ಧಾಮಯೋ ಅಯಂ ಪುರುಷೋ ಯೋ ಯಚ್ಛ್ರದ್ಧಾ ಸ ಏವ ಸಃ ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋ ಅಯಂ ಪುರುಷೋ ಯೋ ಯಚ್ಛ್ರದ್ಧಃ ಸ ಏವ ಸಃ ಅನುವಾದ ಮತ್ತು ಭಾವಾರ್ಥ ಶ್ರೀರಾ ಪ್ರಭುಪಾದ ಅವರಿಂದ ಜಯ ಶ್ರೀರಪ್ಪ. ಟ್ರಾನ್ಸ್ಲೇಷನ್ ರಿಪೀಟ್ ಮಾಡಿ. ಓ ಸನ್ ಆಫ್ ಭಾರತ, according to one's existence under the various modes of nature, one evolves a particular kind of faith. The living being is said to be of a particular faith according to the modes he has acquired. ಇದು 17ನೇ ಅಧ್ಯಾಯ ಚರ್ಚೆ ನಡೆದಿದೆ. ಎಲ್ಲ ಭಕ್ತರಿಗೆ ಸ್ವಾಗತ, ವಿಶೇಷ ಸ್ವಾಗತ ನಮ್ಮ ರವೀಂದ್ರ ಚಿಕ್ಕ ರೆಡ್ಡಿ ಅವರು. ಫಸ್ಟ್ ಟೈಮ್ ಎಲ್ಲರಿಗೂ ಸ್ವಾಗತ.
ಈಗ ಇವತ್ತಿನ ವಿಷಯ 17ನೇ ಅಧ್ಯಾಯ. 3 ಥರದ ಶ್ರದ್ಧಾ, 3 kinds of faith. ಸತ್ಗುಣದಲ್ಲಿ, ರಜೋಗುಣದಲ್ಲಿ, ತಮೋಗುಣದಲ್ಲಿ. ಆ ಗುಣದ ಪ್ರಭಾವ ನಮ್ಮ ಮೇಲೆ ಆಗಿರ್ತದೆ. ಈಗ ಸದ್ಯಕ್ಕೆ ಯಾವ ಗುಣದ ಪ್ರಭಾವ ಅದ? ಈಗ ಸ್ವಲ್ಪ ಸತ್ಗುಣದ ಪ್ರಭಾವ ಅದ. ರಜೋಗುಣ ತಮೋಗುಣ ಕುಡಿತ ಅದ, ಸತ್ಗುಣ ಅದ. ಆದ್ದರಿಂದ ಇವೆಲ್ಲ ಚರ್ಚೆ ಮಾಡ್ಲಿಕ್ಕೆ ಮತ್ತು ರಜೋಗುಣ ಬಂತಂದ್ರೆ ಫುಲ್ ಮತ್ತು ರೊಕ್ಕ ಓಡಾಟ. ರಜೋಗುಣದ ಪ್ರಭಾವ, ತಮೋಗುಣ ಮತ್ತು ನಿದ್ರ ಆಲಸ್ಯ ಎಲ್ಲ ಇತ್ಯಾದಿ ಕೊಟ್ಟ ಕೃಷ್ಣ. ಸತ್ಗುಣ ಅಂದ್ರೆ ಪ್ರಕಾಶ, ನಾಲೆಜ್, ಜ್ಞಾನ ಪಡ್ಕೊಳ್ಳೋದು, ಇವೆಲ್ಲ ಸತ್ಗುಣದ ಲಕ್ಷಣ. ರಜೋಗುಣ ಅನ್ಲಿಮಿಟೆಡ್ ಡಿಸೈರ್ಸ್, ಆ ಇಚ್ಛಾಕ್ಕೆ ಕೊನೆನೇ ಇಲ್ಲ, ಇನ್ನೂ 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 ರಜೋಗುಣದ ಲಕ್ಷಣ. ತಮೋಗುಣ ಪ್ರಮಾದ, ನಿದ್ರ, ಆಳಸ್ಯ. ಪ್ರಮಾದ ಅಂದ್ರೆ ಹುಚ್ಚರ ಮಾಡೋದು, ನಿದ್ರ ಮತ್ತು ಆಳಸಿತನ, ಇವೆಲ್ಲ ತಮೋಗುಣದ ಲಕ್ಷಣ. ಇವೆಲ್ಲ ನಮ್ಮ ಮೇಲೆ ಪ್ರಭಾವ ಆಗ್ತಾ ಇದೆ. ಯಾರ್ಯಾರು ಯಾವ ಗುಣದಲ್ಲಿ ಹುಟ್ಟು ಬಂದಾರ ಅವ್ರಿಗೆ ಆ ಥರದ ಶ್ರದ್ಧಾ ಬಂದ್ಬಿಡ್ತದೆ. ಸತ್ಗುಣದಲ್ಲಿ ಇದ್ದವ್ರು ಏನಾಗ್ತಾರೆ, ಸತ್ಗುಣದ ಪರಿವಾರದಲ್ಲಿ ಜನ್ಮ ಬಿಡುತ್ತದೆ. ರಜೋಗುಣದಲ್ಲಿ ಇದ್ದವರು ಭಾಗವತದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಮತ್ತು ರಜೋಗುಣ ಪರಿವಾರ. ಈಗ ನೋಡಿ, ವ್ಯಾಪಾರಸ್ಥರು ಅವರು ಎಂಥ ಮಕ್ಕಳು ಬೇಕಂತಾರ, ಅವ್ರು ದೊಡ್ಡ ವ್ಯಾಪಾರ ನಡೆದವ್ರು, ಫ್ಯಾಕ್ಟ್ರಿ ಆಗ್ತದ, ಅಂಥ ಮಗನೇ ಬೇಕಂತ ಇಚ್ಛಾ ಇರ್ತದೆ. ಯಾರು ಅಂತ ಈ ಕಾರೋಬಾರ ಬೆಳೆಸ್ತಾರೆ ಮತ್ತು ಅಂಥವ್ರು ಊಟ ಬರ್ತಾರೆ. ತಮೋಗುಣದಲ್ಲಿ ಇದ್ದವರಿಗೆ ಮತ್ತು ಅಂಥ ಮಕ್ಕಳ ಊಟ ಬರ್ತಾರೆ. ಆಹಾರದಲ್ಲಿ ಸಹಿತವಾಗಿ 3 ಥರದ ಆಹಾರ. ಸತ್ಗುಣದಲ್ಲಿ ಆಹಾರ ಅದ, ರಜೋಗುಣದಲ್ಲಿ ಅದ, ತಮೋಗುಣದಲ್ಲಿ ಆಹಾರ. ನೋಡಿ, ಯಾವ ಆಹಾರ ನಾವು ತಿಂತೀವಿ ಆ ಥರದ ಜೀವ ಮನುಷ್ಯನ ವೀರದಲ್ಲಿ ಬರ್ತದೆ. ಏನ್ ತಿಂತೀವಿ ಅದರಾಗೆಲ್ಲ ಜೀವ ಇರ್ತಾವಲ್ಲ. ಮಳೆಯಿಂದ ಜೀವ ಕೆಳಗೆ ಬರ್ತದೆ, ಬೆಳೆ ಆಗ್ತದೆ. ಕೆಲವು ಪ್ರಾಣಿ ತಿಂತಾವೆ, ಪ್ರಾಣಿ ನೀರಿನ ಹೋಗ್ತವೆ. ಮನುಷ್ಯ ತಿಂತೀವಿ, ಅದೆಲ್ಲ ಭಗವಂತನ ಅರೇಂಜ್ಮೆಂಟ್ ಅದು, ಯಾರ್ಯಾರು ಏನೇನು ತಿನ್ಬೇಕು. ಸತ್ಗುಣದಲ್ಲಿ ಆಹಾರ ತಿಂದಾಗ ಆ ಸತ್ಗುಣದ ಜೀವ ಪುರುಷನಲ್ಲಿ ಬರ್ತದೆ ಮತ್ತು ಅಂಥ ಮಕ್ಕಳು ಹುಟ್ಟು ಬಂದ್ಬಿಡ್ತಾರೆ. ಮತ್ತು ರಜೋಗುಣದ ಆಹಾರ ತಿನ್ನೋರಿಗೆ ಆ ರಜೋಗುಣದ ಜೀವ ಒಳಗೆ ಬರ್ತದೆ, ಅವ್ರಿಗೆ ಅಂಥ ಮಕ್ಕಳು ಹುಟ್ಟು ಬಂದ್ಬಿಡ್ತಾರೆ. ನೋಡ್ರಿ, ಎಕ್ಸಾಕ್ಟ್ ತಲೆ ಆಗಿರ್ತವೆ. ತಮೋಗುಣದಲ್ಲಿ ಇರ್ತದೆ, ಅಂತಿಂಥವೆಲ್ಲ ತಿಂತಿರ್ತಾರೆ, ಅಂಥ ಜೀವನ. ಅದಕ್ಕೆ ಇದು ಆಹಾರದಿಂದ ಹಿಡ್ಕೊಂಡೆ ಸ್ಟಾರ್ಟ್ ಆಗ್ತದೆ. ಫುಡ್ ಯಾವ ಫುಡ್ ತಗೋತೀವಿ ಅದರಿಂದ ಸ್ಟಾರ್ಟ್. ಸತ್ಗುಣದಲ್ಲೇ ಇವೆಲ್ಲ ಚರ್ಚೆ ಮಾಡೋದು, ಆಧ್ಯಾತ್ಮಿಕ ವಿಷಯ ಜಿಜ್ಞಾಸ ಎಲ್ಲ ಶುರು ಆಗ್ತದೆ. ಮತ್ತು ರಜೋಗುಣ ಅದೇ ಕಂಟಿನ್ಯೂ, ಅನ್ಲಿಮಿಟೆಡ್ ಡಿಸೈರ್. ಅಲ್ಲೇ ಸೂರ್ಯ ಉದಯ ಆಗೋ ಮುಂಚೆ 1.5 ತಾಸು ಸತ್ಗುಣದ ಪ್ರಭಾವ ಜಾಸ್ತಿ ಇರ್ತದೆ. ಅದಕ್ಕೆ ಏನಂತಾರೆ, ಬ್ರಹ್ಮ ಮುಹೂರ್ತ. 1.5 hours ಬಿಫೋರ್ ಸನ್ರೈಸ್ ಸತ್ಗುಣದ ಪ್ರಭಾವ ಜಾಸ್ತಿ. ಅದಕ್ಕೆ ಆ ಟೈಮಲ್ಲಿ ಮಂಗಳಾರತಿ ಮಾಡೋದು, ಜಪ ಮಾಡೋದು ಇವೆಲ್ಲ ಮಾಡಬೇಕು ಆ ಟೈಮ್. ಮತ್ತು ಆ ಟೈಮ್ ಅನ್ಕೊಂಡ್ಬಿಟ್ರೆ ಜೋರು ನಿದ್ದೆ ಬರ್ತದೆ. ಮತ್ತು ಮಲ್ಕೊಂತ ಯಾಕೆ ಹೋಗ್ತೀವಿ, ಮಂಗಳಾರತಿ ಎಲ್ಲ ಬೇಡ, ನಿದ್ದೆ ಆಗ್ತದೆ. ಕಳ್ಳತನ ಆಗೋದು ಅದೇ ಟೈಮ್ ಆಗತ್ತೆ. ಕಳ್ಳರು ಬರೋದು ಬ್ರಹ್ಮ ಮುಹೂರ್ತದಾಗ ಬರುತ್ತೆ, ಅವ್ರು ಕಳ್ಳತನ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಜೋರು ನಿದ್ದೆ. ಈಗ ಅದು 1.5 ತಾಸು ಮಾತ್ರ ಇರ್ತದೆ. ಸತ್ಗುಣದ ಪ್ರಭಾವ ಜಾಸ್ತಿ ಆಗುತ್ತೆ, ಇನ್ಫ್ಲೂಯೆನ್ಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಹಿಂದಿ ಒಳಗೆ ಹೇಳ್ತಾರಲ್ಲ, ಜೋ ಜಾಗವತ ಗೋಪಾಲ. ಯಾರು ಹೆಸರಿರ್ತಾರೆ ಜಪ ಮಾಡೋದು, ಎಚ್ಚರದ ಮತ್ತು ವಾಟ್ಸಪ್ ಮಾಡ್ಕೊಂಡು ಕೊಡೋದಲ್ಲ. ಎಚ್ಚರಾಗಿ ಯಾರು ಜಪ ತಪ ಮಾಡ್ಲಿಕ್ಕಂತಾರೆ, ಜೋ ಜಾಗವತ ಗೋಪಾಲ, ಜೋ ಸೋವತ್ತ ಉಕ್ಕೋವತ್ತ ಮಾಡ್ಕೊಂಡ್ಬಿಟ್ರೆ ಎಲ್ಲ ಮೋಸ್ಟ್ ಪ್ರೆಷಿಯಸ್ ಟೈಮ್ ಹೋಗ್ಬಿಟ್ಟು. ಆಮೇಲೆ 7 ಗಂಟೆಗೆ 8 ಗಂಟೆಗೆ ಎಲ್ಲ ಅಲ್ಲಿ 7 ಟೈಮಲ್ಲಿ ತಪ್ಪು ಹೋಗ್ಬಿಟ್ರೆ ಮುಂದೆ ಎಲ್ಲ ಕೆಟ್ಟ ಹೋಗ್ಬಿಡ್ತದೆ.
ಆಮೇಲೆ ಎಷ್ಟು ಟೈಮ್ ಸಿಗ್ತದೆ ಎಲ್ಲರೂ ಲಘು ಎದ್ದು ಈ ರೀತಿ ಜಪ ಮಾಡೋದು ಮಂಗಳಾರತಿ ಕಾರ್ಯಕ್ರಮ ಮಾಡಿದರೆ ಫುಲ್ ಬೆನಿಫಿಟ್ ಅದ. ಅದು 1.5 hour ಬಿಫೋರ್ ಸನ್ರೈಸ್. ಸೂರ್ಯ ಉದಯ ಆದಮೇಲೆ ರಜೋಗುಣದ ಪ್ರಭಾವ ಜಾಸ್ತಿ ಆಗುತ್ತೆ. ನೋಡಿ ಎಲ್ಲರೂ ಹೆಂಗೆ ಹೋಗ್ತಿರ್ತಾರಲ್ಲ ಮುಂಜಾನೆ ಸ್ಕೂಲಿಗೆ, ಕಾಲೇಜಿಗೆ, ನೌಕರಿ ಮಾಡೋರು, ವ್ಯಾಪಾರ ಮಾಡೋರು ಎಲ್ಲರೂ ಓಡಾಡ್ತಾ ಇರ್ತಾರೆ. ಯಾಕಂದ್ರೆ ರಜೋಗುಣದ ಪ್ರಭಾವ ಫುಲ್ ಸ್ಪೀಡ್ನ ಹೋಗ್ತಾ ಇರ್ತಾರೆ. ಆಮೇಲೆ ಇಷ್ಟೊತ್ತಿಗೆ ಹೊಳೆ ಹೋಗ್ತಿರ್ತಾರೆ. ಹೆಂಗೆ ಹೋಗ್ತಿರ್ತಾರೆ ನೋಡಿ, ಸಾಲಿ ಹುಡುಗರು ಹೊಳೆ ಹೋಗೋರು ಆ ಜೋಶಿನ ಹೋಗುವಾಗ, ಮುಂಜಾನೆ ಹೋಗುವಾಗ ಹೆಂಗೆ ಹೋದ್ರೆ ಹಂಗಿಲ್ಲ, ಹೆಂಗ ಜೊತೆ ಆಡ್ಕೊತ ಬರ್ತಿರ್ತಾರೆ. ನೌಕರಿ ಮಾಡಿ ಹೊಳೆ ಬರೋರು ಸುಸ್ತಾಗಿ ಹೊಳೆ ಹೋಗ್ತಿರ್ತಾರೆ. ಯಾಕೆ ಸೂರ್ಯಾಸ್ತ ಆದ್ಮೇಲೆ ತಮಗುಣದ ಪ್ರಭಾವ ಜಾಸ್ತಿ. ಸೂರ್ಯಾಸ್ತ ಇದರ ಪ್ರಕಾರ ಆ ಮನುಷ್ಯನ ಶ್ರದ್ಧಾ ಬರ್ತದೆ. ಸತ್ಗುಣದಲ್ಲಿದ್ದವರು ಶಾಸ್ತ್ರ ಕಡೆ 18 ಪುರಾಣ ಒಳಗೆ 6 ಪುರಾಣ ಸತ್ಗುಣ, 6 ಪುರಾಣ ರಜೋಗುಣ, 6 ಪುರಾಣ ತಮಗುಣ. ಸತ್ಗುಣದಲ್ಲಿದ್ದವರಿಗೆ ಇದು ಭಾಗವತ, ಗೀತಾ ಎಲ್ಲ ಆಕರ್ಷಣೆ ಕಾಣುತ್ತೆ. ರಜೋಗುಣದಲ್ಲಿದ್ದವರಿಗೆ ರಜೋಗುಣದಲ್ಲಿ ಪುರಾಣ ಅವು ಆಕರ್ಷಣೆ ಕಾಣುತ್ತೆ. ತಮೋಗುಣದಲ್ಲಿದ್ದವರಿಗೆ ಅದು ಆಕರ್ಷಣೆ. ಇದೇ ಸರಿ ಅನ್ಕೊತ ಕೊಡ್ತಾರೆ. ಏನ್ ಮಾಡಿದ್ರಿ ಅವರವರ ಗುಣದ ಪ್ರಕಾರ ಬಂದ್ಬಿಡ್ತದೆ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನ, ಚಾತುರ್ವರ್ಣ್ಯ ಮಯಾ ಸೃಷ್ಟಂ. 4 ವರ್ಣ ಯಾವುವು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಈ 4 ವರ್ಣ ಕೃಷ್ಣ ಹೇಳಿಕತ್ತಾನ ನಾನೇ ಸೃಷ್ಟಿ ಮಾಡೀನಿ. ಮುಂದೆ ಹೇಳಿದ್ರೆ ಗುಣ ಕರ್ಮ ವಿಭಾಗಶಃ. ಗುಣ ಮತ್ತು ಕರ್ಮ ಅದರಿಂದ ವಿಭಾಗಶಃ, ಜನ್ಮ ವಿಭಾಗಶಃ ಅಂತಿಲ್ಲ. ಗುಣ ಮತ್ತು ಕರ್ಮದಿಂದ ವಿಭಾಗಶಃ. ಈ ಗುಣ ಅಂದರೆ ಯಾವ? ಈಗ ಹೇಳಿದೆ, ಒಂದು ಗುಣ ಅಂದ್ರೆ ಸತ್ಗುಣ, ರಜಗುಣ, ತಮಗುಣ. ಎರಡನೇದ ಬಾರ್ನ್ ಕ್ವಾಲಿಟೀಸ್. ಆ ಹುಟ್ಟು ಗುಣ ಮುಂದೆ ಇರ್ತಾರೆ. ಹುಟ್ಟು ಗುಣ ಸುಟ್ಟು ಹೋಗೋದಿಲ್ಲ ಅಂತಾರಲ್ಲ, ಹುಟ್ಟು ಗುಣ. ಆ ಹುಟ್ಟು ಗುಣ ಏನ್ ಬರ್ತದೆ? ಈ ಯಾವ ಗುಣದಲ್ಲಿ ಅವ್ರು ಹುಟ್ಟ್ಯಾರ ಅದ ಬಂದ್ಬಿಡ್ತದೆ ಅವರೊಳಗೆ. ಅದೇ ಇವತ್ತಿನ ಶ್ಲೋಕದಲ್ಲಿ ಆ ಹುಟ್ಟು ಗುಣ ಆ ವಿಚಾರವಾಗಿರ್ತಾರೆ. ಆ ಗುಣ ಹೆಂಗ್ ಬಂತ? ಈ ಗುಣದಿಂದ. ಅದಕ್ಕೆ ಆ ಗುಣ ಮತ್ತು ಕರ್ಮದಿಂದ ವಿಭಾಗಶಃ. ಸತ್ಗುಣದಲ್ಲಿದ್ದವರೇ ಬ್ರಾಹ್ಮಣ, ರಜಗುಣದಲ್ಲಿರೋರು ಕ್ಷತ್ರಿಯ, ರಜಗುಣ ತಮಗುಣದಲ್ಲಿರೋರು ವೈಶ್ಯ, ಬರೇ ತಮಗುಣದಲ್ಲಿರೋರು ಶೂದ್ರ. ಇದೇ ಗುಣ ಮತ್ತು ಕರ್ಮ. ಕರ್ಮ ಅಂದ್ರೆ ಅವ್ರು ಏನು ಕೆಲಸ ಮಾಡಲಿಕ್ಕೆ ಅದರಿಂದ ವಿಭಾಗಶಃ. ಈಗ ಒಬ್ಬರು ಹುಟ್ಟು ಗುಣ ಇರ್ತದೆ, ಹುಟ್ಟು ಗುಣನೇ ರಜಗುಣ. ಅವರಿಗೆ ವ್ಯಾಪಾರ ಮಾಡಬೇಕು, ರೊಕ್ಕ ಗಳಿಸ್ಬೇಕು ಅಂತದವ್ರೆ. ಅವ್ರಿಗೆ ಇವೆಲ್ಲ ಕೊಟ್ಟರೆ ಏನಾಗ್ತದೆ? ಶಾಸ್ತ್ರ ಓದಿ ಕೊಟ್ಟರೆ ಏನ್ ಮಾಡ್ಲಿದ್ರಂತ ನಾವು ಏನೋ ಅಪ್ಪಿ ತಪ್ಪಿ ಓದಿದ್ರೆ ಇದರಲ್ಲಿ ರೊಕ್ಕ ಮಾಡ್ಲಿಕ್ಕೆ ಕೊಡ್ತಾರೆ. ಇದು ಓದ್ತಾರೆ, ಹೆಂಗ ಮಾಡಿ ಶಾಣೆ ಇದ್ದಾರೆ, ಓದಿ ಬಿಟ್ರೆ ಇದರಾಗ ರೊಕ್ಕ ಶುರು ಮಾಡಿಬಿಡ್ತಾರೆ. ನಡೆದಾಗಿಲ್ಲ ಎಷ್ಟೋ ಮಂದಿ. ಒಂದೊಂದು ಪ್ರವಚನ, ಒಂದು ಸಪ್ತಾಹಕ್ಕೆ ಇಷ್ಟು ಲಕ್ಷ ರೂಪಾಯಿ ನೋಡಿ. ಅದ್ರ ಒಳಗದ ಗುಣನಂಗದ ಅದು ಮಾಡಲಿಕ್ಕೆ. ಈ ಯಾರಲ್ಲಿ ಬ್ರಾಹ್ಮಣ ಗುಣ ಅದ ಅವ್ರಿಗೆ ವ್ಯಾಪಾರಕ್ಕೆ ಕೊಡಿಸಿದ್ರೆ ಏನಾಗ್ತದೆ? ಅವ್ರಿಗೆ ಇಂಟ್ರೆಸ್ಟ್ ಬರಂಗಿಲ್ಲ. ಯಾಕಂದ್ರೆ ಅವ್ರ ಗುಣನ ಹಂಗವ. ಅವನಿಗೆ ಇದ್ರ ಕಡೆ ವ್ಯಾಪಾರ ಕಡೆ ಇಂಟ್ರೆಸ್ಟ್ ಬರೋದು, ಮಾಡ್ಲಿಕ್ಕೆ ಆಗೋದು. ಅವ್ರದ್ದು ಬಾರ್ನ ನೇಚರ್ ಏನದ ಅದೇ ಫೀಲ್ಡಿಗೆ ಹೋಗ್ಬಿಟ್ರೆ ಚಲೋ ಶೈನ್ ಆಗ್ತಾರೆ. ಬ್ರಾಹ್ಮಣ ಗುಣ ಇದ್ದವನು ಬ್ರಾಹ್ಮಣದ ಟ್ರೈನಿಂಗ್ ಆಗಿಬಿಟ್ರೆ ಫಸ್ಟ್ ಕ್ಲಾಸ್ ತಯಾರಾಗ್ತದೆ. ಇನ್ನು ರಜಗುಣದ ಇದ್ದವಾಗ ಅದೇ ಟ್ರೈನಿಂಗ್ ಕೊಟ್ಟರೆ ಚಲೋ ವ್ಯಾಪಾರಸ್ಥ ಆಗ್ತಾನೆ. ಮತ್ತು ಕೆಲವರು ಕ್ಷತ್ರಿಯರದ ಗುಣ ಇರ್ತವೆ, ಅವರಿಗೆ ಅಲ್ಲೇ ಪೊಲೀಸ್, ಮಿಲಿಟರಿ ಅದರಲ್ಲೇ ಶೈನ್ ಆಗ್ತಾರೆ. ಅವರಿಗೆಲ್ಲ ಇವು ಹೋದ್ರಿ ಮಾಡಿರಿ ಅಂದ್ರೆ ಆಗುದಿಲ್ಲ. ಯಾಕಂದ್ರೆ ಆ ಗುಣ ಅವರಿಗೆ ಮಾಡಿ ಕೊಡುವುದಿಲ್ಲ. ಈಗ ಹಿಂದಿನ ಶ್ಲೋಕದಲ್ಲಿ ನೋಡಿವಿ. ಈಗ ಗುಣದಿಂದ ಅವರ ಫೇತ್ ಬರ್ತದ, ಗುಣದಿಂದ ಅವರ ಶ್ರದ್ಧಾ ಬಂತು. ಆದ್ರೆ ಶುದ್ಧ ಭಕ್ತರ ಸಂಘ ಪಡೆದ
ಪ್ಯೂರ್ ಡಿವೋಟಿ ಅಸೋಸಿಯೇಷನ್ ಇಂದ ಯಾವುದೇ ಗುಣದಲ್ಲಿ ಇರಬಹುದು ನಾವು, ಅದು ಚೇಂಜ್ ಆಗ್ತದೆ. ಹಾಗಾದ್ರೆ ಈ ಅಸೋಸಿಯೇಷನ್ ಭಕ್ತರ ಸಂಘದಲ್ಲಿ ಬಂದು ಇಸ್ಕಾನ್ ಬಂದಾಗ್ಯದ. ಈಗ ಈ ಭಕ್ತರ ಸಂಘದಲ್ಲಿ ಬಂದ ಕೂಡ ಇವೆಲ್ಲ ಶಾಸ್ತ್ರ ಅಧ್ಯಯನ ಮಾಡಿ ಯಾವುದೇ ಗುಣದಲ್ಲಿ ಹುಟ್ಟಿರ್ಬೋದು, ಯಾವುದೇ ಒಂದು ಥರದ ನೇಚರ್ ಇರ್ಬೋದು, ಎಲ್ಲ ಚೇಂಜ್ ಆಗಿದೆ. ಈಗ ಟೆಂಪಲ್ನಾಗಿರೋರು ಫುಲ್ ಟೈಮ್ ಡ್ಯೂಟಿ ನೋಡ್ರಿ, ಅವ್ರು ಎಲ್ಲೆಲ್ಲೋ ಬ್ಯಾಕ್ಗ್ರೌಂಡ್ ಅದಾವ. ಇವತ್ತು ಅವ್ರ ಸಾಧನ ಎಲ್ಲ ನೋಡಿಬಿಟ್ರೆ ಬ್ರಾಹ್ಮಣ ಗತಿ ಆಗ್ಯಾರ. ಫುಲ್ ಅಗದಿ ಡೈಲಿ ಮಾರ್ನಿಂಗ್ ಹಿಡ್ಕೊಂಡು ಸಾಧನ ಶಾಸ್ತ್ರ ಅಧ್ಯಯನ, ಇದಕ್ಕೆ ಕ್ವಾಲಿಟೀಸ್ ಬಂದ್ಬಿಟ್ರಿ. ಬ್ರಾಹ್ಮಣ ಕ್ವಾಲಿಟೀಸ್ ಬಂದು ಬೈ ಅಸೋಸಿಯೇಷನ್. ಭಕ್ತರ ಸಂಘ ಮಾಡಿದ್ರೆ ಎಲ್ಲ ಚೇಂಜ್ ಆಗಲಿಕ್ಕೆ ಶಕ್ತಿ. ಯಾಕಂದ್ರೆ ಚೇಂಜ್ ಆಗೋದು ಇಲ್ಲಿ ಪ್ರಪಾತ ಅರ್ಥದಲ್ಲಿ ಬರ್ತಾರೆ. ಇವತ್ತು ಪ್ರತಿ ಜೀವ ಕೃಷ್ಣನ ಅಂಶ. 15ನೇ ಅಧ್ಯಾಯ 7ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ ಏನದ ಶ್ಲೋಕದ ಯಾರದ ಮಮೈವಾಂಶ ಜೀವಲೋಕೆ ಮುಂದೆ ಜೀವಭೂತ ಸನಾತನ ಮನಃ ಷಷ್ಟಾಂಗೇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕಲಶ. ಬಹಳ ಇಂಪಾರ್ಟೆಂಟ್ ವರ್ಸ್. ಕೃಷ್ಣ ಹೇಳಿರ್ತಾನೆ ಎಲ್ಲ ಜೀವ ನಂದೇ ಅಂಶ. ಇದು ಹೆಂಗೆ ಅರ್ಥ ಮಾಡ್ಕೋಬೇಕೀಗ ಶಿವಪ್ರಸಾದ್? ನಾವೆಲ್ಲರೂ ಕೃಷ್ಣನ ಅಂಶ. ಹೆಂಗೆ ಅರ್ಥ ಮಾಡ್ಕೋಬೇಕು? ಉದಾಹರಣೆ ಕೊಡ್ತೀನಿ. ಇದರಲ್ಲಿ ಮಣ್ಣದನ್ನ ಇಲ್ಲ ಅದ, ಇದರ ಮಣ್ಣದ ಅಲ್ಲ. ರವೀಂದ್ರ ಅವರು ಮಣ್ಣದ. ಈ ಮಣ್ಣು ಎಲ್ಲಿದೆ? ಭೂಮಿದ ಅಂಶ ಇದೆ. ಎಲ್ಲರೂ ಮಣ್ಣಿನ ಮಕ್ಕಳ. ನಾವು ಮಣ್ಣಿನ ಮಗ ಅಂತ ಸಿನಿಮಾ ಬಂದಿತ್ತು, ರಾಜ್ಕುಮಾರ್ ಹಳೆಯ ಸಿನಿಮಾ ನೋಡಿದ್ರೆ ಇಲ್ಲನೇ? ಹಳೆಯ ಸಿನಿಮಾ ಮಣ್ಣಿನ ಮಗ ಅಂತೇಳಿ ಬಂದಿತ್ತು. ಶಶಿಕಾಂತ್ ನೋಡಿದ್ರೆ ಇಲ್ಲ? ಶಿವಾನಂದ್ ನೋಡಿರ್ತಾರೆ. ಸಜ್ಜನವರ ಭಾಳ ಪಾಪ್ಯುಲರ್ ಆಗಿತ್ತು ಸಿನಿಮಾ ಮಣ್ಣಿನ ಮಗ. ನೋಡಿಲ್ಲ? ರಾಜ್ಕುಮಾರ್ ಆಕ್ಟಿಂಗ್ ಮಾಡಿದ್ರು. ಮಣ್ಣಿನ ಮಗ ಅದ್ರಾಗ ಏನೇನೋ ಹೇಳ್ತಾರೆ, ನಮ್ಗೆ ನೆನಪಿಲ್ಲ. ಭಾಳ ಹಳೆ ಸಿನಿಮಾ. ಆ್ಯಕ್ಚುಲಿ ಎಲ್ಲರೂ ಮಣ್ಣಿನ ಮಕ್ಕಳಾಗಿದೆ. ಶರೀರ ಏನಿದೆ? ಇದರ ಮಣ್ಣದ ಇದೆ. ಮಣ್ಣು ಏನಿದೆ? ಭೂಮಿದೇ ಅಂಶ. ಇದ್ರಾಗ ನೀರದ ಅದನ್ನ ಇಲ್ಲ. ರಕ್ತ ಆಗಿದೆ, ನೀರದನೇ ಅದೇ ಶರೀರ ಒಳಗೆ. ಆ ನೀರೆಲ್ಲಿದೆ? ಸಮುದ್ರದ ಅಂಶ. ಲಾರ್ಜ್ ಬಾಡಿ ಯಾವ್ದದ? ನದಿಯಲ್ಲ, ಸಮುದ್ರನೇ. ಸಮುದ್ರದ ಅಂಶ ನೀರು ಒಳಗದ. ಮತ್ತು ಬೆಂಕಿ ಅದನ್ನ ಇಲ್ಲ. ತಣ್ಣಗಾಗಿದ್ರೆ ನೋಡಿ, ಒಳಗೆ ಬೆಂಕಿ ಅದ, ಟೆಂಪರೇಚರ್ ಇರಬೇಕು. ಆ ಬೆಂಕಿ ಎಲ್ಲಿನ ಅಂಶ? ಸೂರ್ಯನ ಅಂಶ. ಒಳಗೆ ವಾಯು ಅದ, ವಾಯು ಅಂಶ. ಒಳಗೆ ಆಕಾಶ ಅದ, ಅದನ್ನ ಇಲ್ಲ. ಇನ್ನು ಸಾಲಿಡ್ ಅದ ಒಳಗೆ. ಒಳಗೆ ಆಕಾಶದ, ಹೊರಗೂ ಆಕಾಶ. ಇದೇ ಅರ್ಥ ಆಗ್ತಲ್ಲ, ಎಲ್ಲ ಇರೋ ಅಂಶ. ಆದ್ರೆ ಆತ್ಮ ಯಾರ ಅಂಶ? ಆತ್ಮ ಮಣ್ಣಿನ ಅಂಶ ಅಲ್ಲ, ನೀರಿನ ಅಂಶ ಅಲ್ಲ. ಆತ್ಮ ಭಗವಂತನ ಅಂಶ. ಪ್ರತಿ ಜೀವ ಭಗವಂತದ್ದೇ ಅಂಶ. ಬರೀ ಮನುಷ್ಯರಲ್ಲ, ಎಲ್ಲ ಜೀವ. ಮತ್ತೊಂದು ಮಸ್ಕಿಟೋ ಇರ್ಬೋದು, ಯಾವುದೇ ಒಂದು ಯೋಗಿಗಳ ಇರ್ಬೋದು, ಎಲ್ಲ ಜೀವ ಕೃಷ್ಣ ಹೇಳಿರ್ತಾನ ನಂದೇ ಅಂಶ. ಮಮೈವಾಂಶ ಜೀವಲೋಕೆ. ಫಸ್ಟ್ ಪಾಯಿಂಟ್. ಎರಡನೇ ಹೇಳಾದಲ್ಲಿ ಜೀವಭೂತ ಸನಾತನ. ಅರ್ಥ ಏನ್ರಿ ಅದು? ಜೀವಭೂತ ಸನಾತನ ಅಂದ್ರೆ ಆತ್ಮಕ್ಕ ಸಾವು ಇಲ್ಲ, ಹುಟ್ಟಿಲ್ಲ, ಸಾವು. ಅದು ಯಾವ ಶ್ಲೋಕದಲ್ಲಿ ಹೇಳ್ತಾನ? ನ ಜಾಯತೆ ಮರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ಬೀಜ ಶಾಶ್ವತೋ ಅಯಂ ಪುರಾಣೋ ನ ಹನ್ಯತೆ ಹರಿಮಾನುಷೇ. ಅದೇ ಭಾಳ ಚರ್ಚೆ ಮಾಡೋದಿಲ್ಲ, ಅದು ಒಂದು ತಾಸು ನಡೀತದೆ. ಈಗ ಆತ್ಮಕ್ಕೆ ಜನ್ಮನೇ ಇಲ್ಲ, ಆದ್ದರಿಂದ ಮರಣಿಲ್ಲ. ಅದು ಆತ್ಮ ಸನಾತನ. ಆತ್ಮನೇ ನಾವು. ಅಜ್ಞಾನದಿಂದ ಏನು ತಿಳ್ಕೊಳ್ಳಿಕತ್ತೀವಿ? ಇದೇ ಶರೀರ ನಾವು ತಿಳ್ಕೊಳ್ಳಿಕತ್ತೀವಿ. ಇದನ್ನು ಫೋಟೋ ಹೊಡ್ಕೊತೀವಿ, ಸೆಲ್ಫಿನು. ಎಲ್ಲ ಈ ಶರೀರ ಅಲ್ಲೇ ಇಲ್ಲ. ನಾವು
ಮಟೀರಿಯಲ್ ಎಜುಕೇಶನ್ ಮೊನ್ನೆ 2-3 ಸಲ ಪಾಯಿಂಟ್ ಮಾಡಿದ್ದೆ. ಈಗ ಶಾಲೆ ಒಳಗೆ ಕಾಲೇಜ್ ಒಳಗೆ ಏನು ಕಲಿಸ್ತಾರ, ಫೈನಲಿ ಎಲ್ಲಿಗೆ ಹೋಗ್ತದ? ಈ ಶರೀರಕ್ಕೆ ಎಂಡ್ ಆಗ್ತದ. ಆ ಮಟೀರಿಯಲ್ ಎಜುಕೇಶನ್ ಸ್ಕೂಲ್ ಕಾಲೇಜಾಗ ಕಲಿಸೋದು ಕೊನೆಗೆ ಎಲ್ಲಿ ಬರ್ತದೆ? ಅದು ಈ ಶರೀರಕ್ಕೆ ಬರ್ತದೆ. ಇದರ ಬಗ್ಗೆ ಸ್ಟಡಿ, ಮೆಡಿಕಲ್ ಕಾಲೇಜ್ ಹೋದ್ರೆ ಇದ್ರ ಬಗ್ಗೆ ಸ್ಟಡಿ, ಬಾಡಿದಾಗ ಬಟ್ ಅಲ್ಲಿ ಎಂಡ್. ಸ್ಪಿರಿಚುವಲ್ ನಾಲೆಜ್ ಇದು ಎಲ್ಲಿ ಎಂಡ್ ಆತ? ಅಲ್ಲಿಂದ ಶುರು. ಈ ಶರೀರ ನಾವಲ್ಲ ಅಂತ ಆಧ್ಯಾತ್ಮಿಕ ಜೀವನ ಶುರು. ಮಟೀರಿಯಲ್ ಎಜುಕೇಶನ್ ಬಾಡಿ ಎಂಡ್ ಆತ. ಸ್ಪಿರಿಚುವಲ್ ಎಜುಕೇಶನ್ ಈ ಬಾಡಿನೇ ನಾವಲ್ಲ, ಅಲ್ಲಿಂದ ಸ್ಟಾರ್ಟ್. ಅದಕ್ಕೆ ನಾವು ಈ ಶರೀರ ಅಲ್ಲ ಅಂದ್ರೆ ಯಾರು? ಅದೇ ಕೃಷ್ಣ ಹೇಳ್ತಾನ, ಆತ್ಮ ಹುಟ್ಟಿಲ್ಲ, ಸಾವಿಲ್ಲ. 7.4, 7.5 ಎರಡು ಶ್ಲೋಕ ಮಾಡ್ಕೊಂಡ. 7.4 ನಲ್ಲಿ ಹೇಳ್ತಾನ, ಭೂಮಿ ಆಪೋ ನಲೋ ವಾಯು ಕಮ್ಮನೋ ಬುದ್ಧಿರೇವ ಚ ಅಹಂಕಾರಿಯಂ ಮನ್ಯೆ ಭಿನ್ನ ಪ್ರಕೃತಿ ಅಷ್ಟದ. ಇದರಾಗಲೇ ಅರ್ತ್, ವಾಟರ್, ಫೈರ್, ಏರ್, ಪಂಚಭೂತ ಮತ್ತು ಮನಸ್ಸು, ಬುದ್ಧಿ, ಅಹಂಕಾರ ಎಲ್ಲ ಕೂಡಿಸಿದ್ರೆ ಎಂಟಾಯ್ತು. ಮನಸ್ಸು, ಬುದ್ಧಿ, ಅಹಂಕಾರ ಏನಾದ್ರು ಸೂಕ್ಷ್ಮ ಶರೀರ. ಇದು ಜಡ ಶರೀರ. ಸೂಕ್ಷ್ಮ ಶರೀರ ಅದನ್ನ ಇಲ್ಲ. ಮನಸ್ಸು, ಬುದ್ಧಿ, ಅಹಂಕಾರ ಅದು ಸೂಕ್ಷ್ಮ ಶರೀರ. ಇವೆರಡೂ ನಾವಲ್ಲ. ಜಡ ಶರೀರವೂ ಅಲ್ಲ, ಸೂಕ್ಷ್ಮ ಶರೀರವೂ ಅಲ್ಲ. ನಾವು ಯಾರಾಗಾರ 5ನೇ ಶ್ಲೋಕ, ಅಪರ್ಯಂ ತ್ವಯಿತ ಸನ್ಯಂ ಪ್ರಕೃತಿ ಪ್ರೀತಿ ಮೇ ಪರ ಜೀವಭೂತ ಮಹಾಭಾವೋ ಏಕಂ ಧಾರ್ಯತೆ ಜಗತ್. ಈ ಜಡ ಪ್ರಕೃತಿಗೆ ನಾನು ಇನ್ನೊಂದದ ಶಕ್ತಿ. ಅಪರ್ಯಂ ತ್ವಯಿತ ಅನ್ಯಂ, ಅನ್ಯಂ ಅಂದ್ರೆ ಬೇರೆ. ಪ್ರಕೃತಿ ಪ್ರೀತಿ ಮೇ ಪರ, ಸುಪೀರಿಯರ್ ಟು ಮ್ಯಾಟರ್. ಯಾವುದು? ಅದೇ ಜೀವಭೂತ, ಜೀವಾತ್ಮ, ಜೀವಭೂತ ಮಹಾಭಾವ ಏಕಂ ಧಾರ್ಯತೆ ಜಗತ್. ಆತ್ಮ ಇದ್ದಲ್ಲೇ ಈ ಶರೀರ ಕೆಲಸ ಮಾಡುತ್ತದೆ. ಆತ್ಮ ಹೋಯ್ತಂದ್ರೆ ಎಲ್ಲ ಇತ್ತು, ಎಲ್ಲ ಬಂದು ಕಣ್ಣ, ಕಿವಿ ಎಲ್ಲ ಅದ. ನೋಡೋರು ಹೋಗ್ಬಿಟ್ರು. ಕಣ್ಣದ ಮನೆಯಲ್ಲಿ ಕರೆಂಟ್ ಇರುತ್ತಾನ, ಎಲ್ಲ ಲೈಟ್, ಫ್ಯಾನ್, ಫ್ರಿಜ್, ವಾಷಿಂಗ್ ಮಷೀನ್, ಟೆಲಿವಿಷನ್ ಎಲ್ಲ ಚಾಲು. ಕರೆಂಟ್ ಹೋಯ್ತು, ಎಲ್ಲ ಸ್ಟಾಪ್. ಅದರಾಗೆ ಈ ಶರೀರ ಒಳಗೆ ಆತ್ಮ ಇರುತ್ತಾನ, ಎಲ್ಲ ನಡೀತಾ ಇರುತ್ತೆ. ಆತ್ಮ ಹೋಯ್ತು, ಎಲ್ಲ ಬಂತು. ಅದರಲ್ಲಿ ಜಗತ್ತೆಲ್ಲ ಇಷ್ಟು ಕಾರ್ಯ ನಡೆದಿದೆ. ಅದಕ್ಕೆ ಆತ್ಮ ಇದೆ. ಆತ್ಮ ಇಲ್ಲಂದ್ರೆ ಏನಾಗ್ತದೆ? ಯಾವ ಆಕ್ಟಿವಿಟಿ ನಡೆಯಿಲ್ಲ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಈ ಜಗತ್ತಲ್ಲಿ ಏನು ನೋಡ್ತೀವಿ ನಾವು? ಕಾಂಬಿನೇಷನ್ ಆಫ್ ಟೂ. ಯಾವ ಎರಡು? ಮ್ಯಾಟರ್, ಸ್ಪಿರಿಟ್. ಇದು ಮ್ಯಾಟರ್, ಸ್ಪಿರಿಟ್ ಆತ್ಮ. ಗಿಡ ಅದ, ಪಕ್ಷಿ ಅದ. ಆತ್ಮ ಇದ್ದಲ್ಲೇ ಪಕ್ಷಿ ಹಾರಾಡ್ಲಿಕ್ಕೆ, ಗಿಡ ಬೆಳೆಯಲಿಕ್ಕೆ. ಆತ್ಮದ ಅಲ್ಲಿ ಕಾರ್ ಓಡಾಡ್ಲಿಕ್ಕೆ, ಸ್ಕೂಟರ್ ಓಡಾಡ್ತಿರ್ತಾವ, ಹುಡುಗರೆಲ್ಲ ಎಲ್ಲ ಎಲ್ಲ ಏನು ಆತ್ಮ ಇದ್ದಲ್ಲೇ. ಆತ್ಮ ಏನಂದ್ರೆ ಕಾರಲ್ಲಿ ಓಡಾಡಿಸೋದ ಎಲ್ಲ ಆತ್ಮದಿಂದಲೇ ಎಲ್ಲ ಚೇತನ. ಆ ಆತ್ಮನೇ ನಾವು. ನಮ್ಗೆ ಹುಟ್ಟಿಲ್ಲ, ಸಾವಿಲ್ಲ. ಇದ್ರ ಬರೇ ನಮ್ಗೆ ಧೈರ್ಯ ಆಗ್ತದೆ ಅಷ್ಟೆ. ಇವು ತಿಳ್ಕೋಬೇಕು, ಮತ್ತೆ ಧೈರ್ಯ ತಿಳ್ಕೋಬೇಕು. ಆಮೇಲೆ ಸಾಕ್ಷಾತ್ಕಾರ ಆಗಬೇಕು. ಸಾಕ್ಷಾತ್ಕಾರ ಆಗ್ಲಿಕ್ಕೆ ಇವೆಲ್ಲ ಸತ್ಸಂಗ ಮಾಡೋದು, ಜಪ ಮಾಡೋದು ಎಲ್ಲ ಮಾಡ್ಕೊಂಡು ಹೋದ್ರೆ ಕ್ರಮೇಣಾಗಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಅರ್ಥ ಆಗ್ತದೆ. ಅದಕ್ಕೆ ಆ ಶ್ಲೋಕ ಇನ್ನೊಮ್ಮೆ, ಮಮೈವಾಂಶ ಜೀವಲೋಕೆ ಜೀವಭೂತ ಸನಾತನ. ಇಷ್ಟು ಕ್ಲಿಯರ್ ಅಂತ ಫಸ್ಟ್ ಲೈನ್ ಹೇಳಿದ. ಎಲ್ಲ ಜೀವ ನಂದೇ ಅಂಶ ಅಂತ ಹೇಳಿ. ಎರಡನೇದು ಆತ್ಮಾಂಗದ ಜೀವಭೂತ ಸನಾತನ. ಸನಾತನ ಅಂದ್ರೆ ಏನಂತ? ಹುಟ್ಟಿಲ್ಲ, ಸಾಕು. ಇದ್ರಾಗ ಇನ್ನೊಂದು ಪಾಯಿಂಟ್ ಅದ, ಸಜ್ಜನವ್ರು ಹೇಳ್ತಾರೆ. ಇದೇ ಎರಡು ಲೈನಲ್ಲಿ ಈ 2 ಪಾಯಿಂಟ್ ಹೇಳಿದ್ ನಾನು. ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಪ್ರಭುಪಾದರು. ಹೇಳಿ ನಾನು ಅಕಡೆ ಸಲ ಹೇಳಿ. ಇನ್ನೊಂದು ಪಾಯಿಂಟ್ ಏನದ?
ಅಂಶ ಯಾವಾಗಲೂ ಅಂಶನೇ ಉಳಿತದ. ಅಂಶ ಯಾವಾಗಲೂ ಅಂಶನೇ, ಅದು ದೇವರ ಜೊತೆ ಒಂದಾಗುವುದಿಲ್ಲ. ಇಲ್ಲ, ಕಲ್ಪನಾ ಮಾಡ್ಲಿಕ್ಕೆ ನಮ್ಮ ವ್ಯಕ್ತಿತ್ವ ಹೋಗುದಿಲ್ಲ. ಯಾವಾಗೂ ಇದ್ದೇ ಇದ್ದೀವಿ ನಾವು, ಈಗೂ ಇದ್ದೀವಿ, ಮುಂದೆ ಭವಿಷ್ಯದಲ್ಲಿ ಇದ್ದೇವೆ. ಕೃಷ್ಣ ಇದ್ದೇ ಹೇಳ್ತಾನೆ ಅರ್ಜುನ, ನಾನಂದ್ರೆ ಯಾರ? ಕೃಷ್ಣ ಹೇಳಿರ್ತಾನೆ, ನಾನು, ನೀನು, ಅರ್ಜುನ. ಮತ್ತೆ ಯಾರೆಲ್ಲ ಇದ್ದಾರೆ ಕುರುಕ್ಷೇತ್ರದಲ್ಲಿ? ಮೊದಲು ಇದ್ವಿ, ಈಗ ಇದ್ದೀವಿ, ಮುಂದೆ ಭವಿಷ್ಯದಲ್ಲಿ ಇದ್ದೇ ಇರ್ತೀವಿ. ಮೂರಾಯ್ತು. ಇನ್ನೊಂದು ಪಾಯಿಂಟ್, ನಾವು ಇಲ್ಲ ಸಮಯನೇ ಇಲ್ಲ ಬಿಟ್ಟ. ದೇರ್ ವಾಸ್ ನೆವರ್ ಅ ಟೈಮ್ ವೆನ್ ವಿ ಡಿಡ್ ನಾಟ್ ಎಕ್ಸಿಸ್ಟ್. ನೋಡಿದ್ರೆ ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಅದ. ಅದಕ್ಕೆ ಮೇಲೆ ಕೇಳಬೇಕು. ಇಲ್ಲಾರ ನಾವು ಸುಮ್ಮನೆ ಹಂಗೆ ಏನೇನೋ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗುದಿಲ್ಲ. ಇದೆಲ್ಲ ಕೇಳಬಹುದು, ಸತ್ಸಂಗದಲ್ಲಿ ಬಂದ್ರೆ ಮಾತ್ರ ಆಗ್ತದೆ. ಇವೆಲ್ಲ ಎಲ್ಲಿ ಮತ್ತೆಲ್ಲಿ ಕೇಳಿ ಸಿಗ್ತದ? ನಿಮ್ಮ ಬಿಸ್ನೆಸ್ ಸರ್ಕಲ್ ಸಿಗ್ತಾವ ಅಂತಲ್ಲ, SSK ಸಮಾಜದಲ್ಲಿ ಎಲ್ಲೂ ನಡೆಯಿಲ್ಲ. ಇಲ್ಲಿ ಎಲ್ಲಿ ಭಕ್ತರ ಸಂಘದ ನಿಜವಾದ ಗುರುಗಳು ಇದ್ದಾರೆ, ಅಲ್ಲಿ ಎಲ್ಲ ಏನು ನಡೀತಾವೆ. ನಾವು ಇಲ್ಲೇ ಸಮಯನೇ ಇಲ್ಲ ಏನಾಗ್ತಿದೆ ಅರ್ಥ. ನರಸಿಂಹ ಅವತಾರ ಆದಾಗೂ ಇದ್ವಿ, ಸತ್ಯುಗದಲ್ಲಿ ರಾಮ ಅವತಾರ ಆದಾಗೂ ಇದ್ವಿ, ಕೃಷ್ಣ ಅವತಾರ ಆದಾಗೂ ಇದ್ವಿ. ಎಲ್ಲಿದ್ವಿ, ಏನಿದ್ವಿ ನಮಗೂ ಗೊತ್ತಿಲ್ಲ, ಭಗವಂತಗ ಅವನಿಗೆಲ್ಲ ನೋಡಿ. ಇದು ನಮ್ಮ ಸ್ವರೂಪ, ಆತ್ಮ ಭಗವಂತನ ಅಂಶ. ಅಂಶ ಯಾವಾಗಲೂ ಅಂಶ ಉಳಿದ ಅರ್ಥ ನಮ್ಮ ವ್ಯಕ್ತಿತ್ವ ಹೋಗುವುದಿಲ್ಲ. ನಾವೆಲ್ಲರೂ ಒಂದು ವ್ಯಕ್ತಿ ಇದ್ದೀರೋ ಇಲ್ಲ, ಎಲ್ಲರೂ ಒಂದು ವ್ಯಕ್ತಿ. ನಮ್ಮ ಲೈಕಿಂಗ್ ಡಿಸ್ಲೈಕಿಂಗ್ ಎಲ್ಲ ನಮಗೇನೋ ಸೇರ್ತದೆ, ಇನ್ನೊಬ್ಬರು ಸೇರುತ್ತಿಲ್ಲ. ಅಮ್ಮ ಹೇಳ್ತಾಳ ಮಗನಿಗೆ, ಇದು ಭಾಳ ಚಲೋ ಐತಿ ಅದ ನಂತರ ಆ ಮಗನಿಗೆ ಸೇರಾಗಿಲ್ಲ, ನೀ ತಿನ್ಕೋ ಅಂತ. ಅಮ್ಮಗ ಭಾಳ ಚಲೋ ಆಗ್ಯದ, ನೀ ತಿನ್, ನನ್ ಬೇಡ ಅಂತ. ಅಮ್ಮಗೆ ಸೇರಿದ ಅಮ್ಮಂದೇ ಹುಟ್ಟಿದ್ದ ಮಗ ಆ ಬೇರೆ ವ್ಯಕ್ತಿ. ಅವ್ನ ಲೈಕಿಂಗ್ ಡಿಸ್ಲೈಕಿಂಗ್ ಬೇರೆನೇ. ಅದಕ್ಕೆ ನಾವೆಲ್ಲರೂ ಒಂದು ವ್ಯಕ್ತಿ. ವ್ಯಕ್ತಿ ಅಂದ್ರೆ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನ ಶಕ್ತಿ, ಒಂದು ಸ್ವಲ್ಪ ಸ್ವತಂತ್ರತೆ ಇದಿದ್ರೆ ವ್ಯಕ್ತಿ ಆಗ್ತದೆ. ನಮ್ಮಲ್ಲಿ ಸ್ವತಂತ್ರತೆ ಇಲ್ಲೇ ಇಲ್ಲ ಅಂದ್ರೆ ಎಂಥ ವ್ಯಕ್ತಿ ಅದು? ಮಷಿನ್ ಗತೆ ಆಗಿಬಿಡ್ತಿದ್ವಲ್ಲ. ಜೀವದಲ್ಲಿ ಸ್ವತಂತ್ರತೆ ಅಂದ್ರೆ ಸ್ವಲ್ಪ ಈಗ ನೋಡ್ತಿರಲಿಲ್ಲ, ನಾಯಿಗೆ ತಿನ್ನಕ್ಕೆ ಕೊಡ್ರೆ ಅವನ್ನ, ಅದಕ್ಕೆ ಸೇರಿಲ್ಲ ಅಂದ್ರೆ ತಿಂತದೇನು? ನಾಯಿ ಮೂಸಿ ಬಿಟ್ಬಿಡ್ತದ. ಯಾಕೆ? ಅದರದ್ದು ಲೈಕಿಂಗ್ ಡಿಸ್ಲೈಕ್ ಅದ ಇಲ್ಲ ನೋಡಿ. ಅವಕ್ಕೆಲ್ಲರೂ ಸ್ವತಂತ್ರತೆ, ಸ್ವಲ್ಪ ಸ್ವತಂತ್ರತೆ. ಈಗ ಅಂಶ ಮೂರು ಪಾಯಿಂಟ್ ಹೇಳಿದಲ್ಲ. ಫಸ್ಟ್ ಪಾಯಿಂಟ್ ಕೃಷ್ಣನ ಅಂಶ, ಮಮೈವ ಅಂಶ ಜೀವನ. ಎರಡನೇ ಹೇಳಿದೆ ಸನಾತನ. ಅದರ ಮೂರನೇ ಪಾಯಿಂಟ್ ಅಂಶ ಯಾವಾಗಲೂ ಅಂಶನೇ ಉಳಿತದ. ನೋಟ್ಸ್ ಮಾಡಬೇಕು, ಯಾರು ಮಾಡ್ತಾ ಇಲ್ಲ. ಬರ್ಕೋತ ಹೋಗ್ಬೇಕು, ಬರ್ತಾರೆ ಗಂಟಾಗಿ ಮತ್ತೆ ಕೇಳಿ, ಮತ್ತೆ ಗಂಟ, ಮತ್ತೆ ಗಂಟ. ನಿಮಗೂ ಅಂತ ತಿಳ್ಕೋಬೇಕಲ್ಲ, ಇವನ್ನೆಲ್ಲ ಸರಿ ಅರ್ಥ ಮಾಡಬೇಕು. ಮುಂದೆ ಏನು ಹೇಳಿಕತ್ತ ನೋಡ್ರಿ, ನಾವೆಲ್ಲ ಕೃಷ್ಣನ ಅಂಶ. ಆ ಒಂದು ಸನಾತನ ನಮ್ಮ ವ್ಯಕ್ತಿತ್ವ ಎಂದು ಹೋಗುದಿಲ್ಲ. ಎಲ್ಲ ಮುಂದೆ ಹೇಳಿಕತ್ತ, ಮನಃ ಸೃಷ್ಟಾನಿಂದ್ರಿಯಾನಿ. ಈ ಮನಸ್ಸು ಹಿಡ್ಕೊಂಡು 6 ಇಂದ್ರಿಯ. ಯಾವ 6 ಇಂದ್ರಿಯವು? ಮನಸ್ಸು 6ನೇ. 5 ಯಾವ? ಕಣ್ಣು, ಮೂಗು, ಕಿವಿ, ನಾಲಿಗೆ, ಸ್ಪರ್ಶ. ಇವ5 ಇಂದ್ರಿಯ ಏನಂತಾರ? ಜ್ಞಾನೇಂದ್ರಿಯ. ಅರ್ಥಾತ್ ಜ್ಞಾನ ಪಡ್ಕೊಳ್ಳಿಕ್ಕೆ ದೇವರು ಕೊಟ್ಟಂತ ಇಂದ್ರಿಯ ಇವು. ಅವನು ನಾವೇನು ಮಾಡ್ಲಿಕ್ಕೀವಿ? ಭೋಗೇಂದ್ರ ಮಾಡಿಟ್ಬಿಟ್ಟಿವಿ. ಭೋಗ ಮಾಡ್ಲಿಕ್ಕೆ
ಯಾರು ಬಂದಿಲ್ಲ, ಜ್ಞಾನ ಬರ್ತದೆ ಇಲ್ಲ, ಜ್ಞಾನ ಪಡ್ಕೊಳ್ಳೋಕೆ ಅವನ್ನ ನಾವು ಭೋಗಕ್ಕೆ ಬಳಸ್ಲಿಕ್ಕೆ ಇರಲಿ. ಈಗ ಪಾಯಿಂಟ್ ಅಂತ ನಾವಿರೋದು ಭಗವಂತನ ಅಂಶ. ಇಂಥ ಒಂದು ಶರೀರ ಪಡ್ಕೊಂಡು ಭೌತಿಕ ಜಗತ್ತಿನಲ್ಲಿ 84 ಲಕ್ಷ ಯೋನಿ ಎಲ್ಲ ಜೀವ ಇಂಥ ಬೇರೆ ಬೇರೆ ಶರೀರ ಪಡ್ಕೊಂಡು ಏನ್ ಮಾಡ್ಲಿಕ್ಕಂತಾವ? ಇವು 6 ಇಂದ್ರಿಯ ತೃಪ್ತಿ ಸಲುವಾಗಿ ಹಗಲ ರಾತ್ರಿ ಗುದ್ದಾಡ್ಲಿಕ್ಕೆ. ಎದಕ್ಕೆ ಗುದ್ದಾಡ್ಲಿಕ್ಕೆ? ಕರ್ಷತಿ ಅಂದ್ರೆ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಇವು 6 ಇಂದ್ರಿಯ ತೃಪ್ತಿ ಸಲುವಾಗಿ ಯಾವುದೇ ಯೋಗಿ ಒಳಗಿರಲಿ. ಈಗ ಒಂದು ಪಕ್ಷಿ ಆಡಲಿಕ್ಕೆ ಅದೇ ಏನ್ ಮಾಡೋದು? ಇವು 6 ಇಂದ್ರಿಯ ತೃಪ್ತಿ ಸಲುವಾಗಿ ನಡೆದದು. ಅದು ತಿನ್ನೋದು, ಅದರ ಸೇಮ್ ಆಕ್ಟಿವಿಟೀಸ್. ನಾವಿರುವುದು ಭಗವಂತನ ಅಂಶ. ಈ ಶರೀರಕ್ಕೆ ನಮಗೆ ಇದು ಸಂಬಂಧವೇ ಇಲ್ಲ. ಆಮೇಲೆ ಈ ಶರೀರದ ಇಂದ್ರಿಯ ತೃಪ್ತಿ ಸಲುವಾಗಿ ಸ್ಟ್ರಗಲ್ ಮಾಡುತ್ತೆ. ಕರ್ಷತಿ ಸ್ಟ್ರಗಲಿಂಗ್ ಟು ಎಕ್ಸಿಸ್ಟ್. ಹಗಲ ರಾತ್ರಿ ಇವು 6 ಇಂದ್ರಿಯ ತೃಪ್ತಿ ಸಲುವಾಗಿ ಗುದ್ದಾಡಿ. ನಮ್ಮ ನೇಚರ್, ನಮ್ಮ ಸ್ವಭಾವ ಆ ಭಗವಂತನ ಅಂಶ, ಭಗವಂತನ ನಿತ್ಯ ದಾಸ. ಅದನ್ನು ಹೋಗ್ಬಿಟ್ಟದ ಈ ಶರೀರದ ಇಂದ್ರಿಯ ತೃಪ್ತಿಗೆ ಬಳಸಲಿಕ್ಕೆ. ಅದಕ್ಕೆ ಪ್ರಭುಪಾದವರು ಹೇಳಿದ ಒಂದು ಪಾಯಿಂಟ್ ಬರ್ಕೊಂಡಿದ್ದಾರೆ. ಸಿಂಪ್ಲಿ ಟ್ರೈಂಗ್ ಟು ಫುಲ್ಫಿಲ್ ದ ಡಿಮಾಂಡ್ ಆಫ್ ದಿಸ್ ಬಾಡಿ, ಸಿಂಪ್ಲಿ ಟ್ರೈಂಗ್ ಟು ಫುಲ್ಫಿಲ್ ದ ಡಿಮಾಂಡ್ ಆಫ್ ದಿಸ್ ಬಾಡಿ is animal life. ಕರೆಕ್ಟ್? ರಾಂಗ್ ಆಗಿ ಶಕ್ತಿಲ್ಲ. ಪ್ರಭುಪಾದವರು ಹೇಳ್ತಾರೆ, ನಾವ್ಯಾರು ಕರೆಕ್ಟ್ ಪ್ರಭುಪಾದವರು ಹೇಳಿದ್ದು ಕರೆಕ್ಟ್ ಇರಬೇಕು. ಸಿಂಪ್ಲಿ ಟ್ರೈಂಗ್ ಟು ಫುಲ್ಫಿಲ್ ದ ಡಿಮಾಂಡ್ ಆಫ್ ದಿಸ್ ಬಾಡಿ ಈಸ್ ಆನಿಮಲ್ ಲೈಫ್. ಪ್ರಾಣಿ ಜನ್ಮ ಇದ್ದಿದ್ರೆ ಸುಮ್ಮನೆ ಈ ಶರೀರದ ಅವಶ್ಯಕತೆ ಪೂರ್ಣ ಮಾಡ್ಕೊತ ಇದ್ದು ಬಿಟ್ರೆ ಪ್ರಾಣಿನೂ ಮಾಡ್ಲಿಕ್ಕೆ ಇರ್ತದ. ಆಮೇಲೆ ಏನ್ ಹೇಳ್ತಾರೆ? ಟ್ರೈಂಗ್ ಟು ಫುಲ್ಫಿಲ್ ದ ಮಿಷನ್ ಆಫ್ ದ ಲಾರ್ಡ್. ದೇವರ ಜನ್ಮ ಎದು ಕೊಟ್ಟಾನ, ಅದರ ಉದ್ದೇಶ ಪೂರ್ಣ ಮಾಡ್ಲಿಕ್ಕೆ ಮನುಷ್ಯ ಜನ್ಮ ಆಗ್ತದೆ. ದೇವರ ಜನ್ಮ ಯಾಕೆ ಕೊಟ್ಟ? ಅದರ ಉದ್ದೇಶ ಏನದ? ಅದನ್ನು ಪೂರ್ಣ ಮಾಡಬೇಕು. ಅದೇ ಮನುಷ್ಯ ಜನ್ಮ. ಅದಕ್ಕೆ ನಾವು ಫಸ್ಟ್ ಏನಾಗಬೇಕೀಗ? ಪ್ರಾಣಿ ಜನ್ಮದಿಂದ ಮನುಷ್ಯರಾಗಬೇಕು. ಪ್ರಾಣಿಗಳಿಗೆ ಬದುಕಬಾರದು. ಪ್ರಾಣಿ ಕೆಲಸ ಏನು ಮಾಡೋದು? ಇವಾಗ 4 ಕೆಲಸ ಅಲ್ಲ. ಆಹಾರ, ನಿದ್ರೆ, ಭಯ, ನೆನಪು. ಮತ್ತು ನಾವು ಇಷ್ಟ ಮಾಡ್ಲಿಕ್ಕಂದ್ರೆ ಪಶುಹೀನ ಸಮಾನ. ಆ ಶ್ಲೋಕ ಏನದ ಪೂರ್ಣ? ಆಹಾರ, ನಿದ್ರೆ, ಭಯ, ನೆನಪು ಸಾಮಾನ್ಯ ಏತತ್ ಪಶುಭಿರ್ ನರಃ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷ ಧರ್ಮೇನ ಹೀನ ಪಶುಹೀನ ಸಮಾನ. ಮನುಷ್ಯರಲ್ಲಿ ಧರ್ಮ ಅನ್ನೋದು ಒಂದು ಅಧಿಕ ವಿಶೇಷ. ಆ ಧರ್ಮ ತೆಗೆದು ಬಿಟ್ರೆ ಪಶುಹೀನ ಸಮಾನ, ಪ್ರಾಣಿ ಜೊತೆ. ಈಗ ನಮ್ಮ ಜೀವನದಾಗಿದ್ದಾರೆ ಇದನ್ನು ತೆಗೆದುಬಿಟ್ರೆ ಜಪ, ಪೂಜಾ, ಪಾಠ ಎಲ್ಲ ಬಂದ್ ಮಾಡಿಬಿಟ್ರೆ ಏನಾಗ್ತದೆ? ಜೀವನ ಪ್ರಾಣಿಗತೆ ಆಯ್ತು. ಇದಿದ್ರೆ ಮನುಷ್ಯ, ಧರ್ಮ ಇದ್ರೆ ಮನುಷ್ಯ. ಮತ್ತು ಧರ್ಮ ಅಂತ ಹೇಳಿ ಏನೇನೋ ಮಾಡ್ಕೊಂಡು ಹೋದ್ರೆ ಬೇರೆ ಶಾಸ್ತ್ರ ಪ್ರಕಾರ ಇದ್ದಿದ್ದೇ ಧರ್ಮ. ಏನೇನೋ ನಡೆದ್ಬಿಟ್ಟ ಇವತ್ತು ಎಲ್ಲ ಜಗತ್ತು ತುಂಬಿ ಧರ್ಮದ ಹೆಸರಲ್ಲಿ ಏನೆಲ್ಲ ನಡೆದ್ಬಿಟ್ಟದೆ. ಆ ಆಕ್ಚುಲ್ ಧರ್ಮ ಇಲ್ಲಿ ಗೀತೆಯಲ್ಲಿ ಕೃಷ್ಣ ಹೇಳ್ಕೊಡ್ಲಿಕ್ಕೆ ಅದನ್ನು ನಾವು ಫಾಲೋ ಮಾಡಿದ್ರೆ ಮಾತ್ರ ಮನುಷ್ಯರಾಗ್ತದೆ. ಇಲ್ಲಾಂದ್ರೆ ಪಶುಹೀನ ಸಮಾನ, ಪ್ರಾಣಿಗತೇನೆ. ಪ್ರಭುಪಾದವರು ಕಲ್ಪದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋದು, ಅದಷ್ಟು ಹೇಳ್ತೇನೆ. ಇದು ಫೇತ್. ಇವತ್ತು ಒಬ್ಬರು ಫೇತ್ ಹೇಳ್ಬೋದು, ನನಗೆ ಈ ಧರ್ಮದ ಮೇಲೆ, ಇನ್ನೊಬ್ಬರ ಈ ಧರ್ಮ, ಇನ್ನೊಬ್ಬರ ಅದು ಚೇಂಜ್ ಆಗ್ತಾರಲ್ಲ. ಒಮ್ಮೆ ಈ ಫೇತ್ದಿಂದ ಈ ಫೇತ್ ಕನ್ವರ್ಟ್ ಆಗ್ತಾರೆ. ಕೇಳ್ತಿರಲಿಲ್ಲ.
ಈ ಜಾತಿಯಿಂದ ಆ ಜಾತಿ, ಆ ಜಾತಿಯವರು ಈ ಜಾತಿ ಎಲ್ಲ ಚೇಂಜ್ ಆಗಿತ್ತ ಕೇಳ್ತೀರಲ್ಲ. ಏನಾಯ್ತಿದೆ? ಫೇತ್ ಬದಲು ಮಾಡಿದ್ರು. ಇಲ್ಲಿಂದ ಅಲ್ಲಿ ಈ ನೌಕರಿ ಬಿಟ್ಟು ಆ ನೌಕರಿ ಹೋದಾಗ ಚೇಂಜ್ ಆಗಿ ಫೇತ್ ಬದಲಾಗಿ ಒಂದು ಧರ್ಮದ ಅರ್ಥ ಒಟ್ಟ 3 ಅರ್ಥ ಅವ. ಫಸ್ಟ್ ಧರ್ಮದ ಅರ್ಥ ಏನು ಬರ್ಕೊಂಡಿದ್ರು. ಧರ್ಮದ ಮೊದಲೇ ಅರ್ಥ ಏನು? ಫೇತ್, ವಿಶ್ವಾಸ. ಎರಡನೇ ಧರ್ಮಕ್ಕೆ ಅರ್ಥ ಡ್ಯೂಟಿ. ಎರಡನೇ ಧರ್ಮಕ್ಕೆ ಅರ್ಥ ಏನದ? ಡ್ಯೂಟಿ. ನನ್ನ ಕುಟುಂಬದ ಸೇವೆ ಮಾಡಬೇಕು, ಅದು ಒಂದು ಧರ್ಮ ಹೌದಲ್ಲ, ಅದು ಡ್ಯೂಟಿ. ಅದ ನಿಜವಾದ ಅರ್ಥ ಅಲ್ಲ ಇದು ನನ್ನ ಡ್ಯೂಟಿ. ನನ್ನ ಕುಟುಂಬ ಸೇವೆ ಮಾಡಬೇಕು, ದೇಶ ಸೇವೆ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು, ಇವೆಲ್ಲ ಏನು? ಡ್ಯೂಟಿ. ಎರಡನೇದು. ಒಂದನೇದು ಏನು ಹೇಳಿದೆ? ಫೇತ್. ಫೇತ್ ಅದು ಚೇಂಜ್ ಆಗ್ತದೆ. ಮತ್ತು ಡ್ಯೂಟಿ ಅದು ಚೇಂಜ್ ಆಗ್ತದೆ ಇಲ್ಲ? ಅದು ಚೇಂಜ್ ಆಗ್ತದೆ. ಈ ಬ್ರಹ್ಮಚಾರಿ ಅವ ಗ್ರಸ್ತ ಆಗಿಬಿಟ್ರೆ ಅವನ ಡ್ಯೂಟಿ ಬದಲ. ಗ್ರಸ್ತ ವಾನಪ್ರಸ್ಥ ಹೊಂಟ್ರೆ ಅವನ ಡ್ಯೂಟಿ ಬದಲ. ವಾನಪ್ರಸ್ಥ ಸನ್ಯಾಸ ಆಗ್ಬಿಟ್ರೆ ಅಲ್ಲಿ ಡ್ಯೂಟಿ ಬದಲ. ಕ್ಲಿಯರ್ ಆಗ್ತದೆ? ಏನು ಆವಾಜ್ ಬರ್ತಾ ಇಲ್ಲ? ಜಾಸ್ತಿ ಆಗಿದೆ. ಹಾಂ, ಹರೇ ಕೃಷ್ಣ. ಏನು ಹೇಳಿದೆ ಈಗ? ಧರ್ಮಕ್ಕೆ ಫಸ್ಟ್ ಅರ್ಥ ಏನು ಹೇಳಿದೆ? ಫೇತ್. ಎರಡನೇದ ಡ್ಯೂಟಿ. ಇದು ಫೇತ್ ಡ್ಯೂಟಿ ಅದು ಚೇಂಜ್ ಆಗ್ಲಿಕ್ಕತ್ತಾವಿಲ್ಲ? ಚೇಂಜ್ ಆಗ್ತವೆ. ಇನ್ನು ಮೂರನೇದು ಧರ್ಮಕ್ಕೆ ನಿಜವಾದ ರೂಪಾದ ಹೇಳಿ ಬರ್ಕೊಳ್ಳೋದು. ದಿ ಎಸೆನ್ಷಿಯಲ್ ಕ್ಯಾರೆಕ್ಟರಿಸ್ಟಿಕ್. ಏನು ಹೇಳ್ಯಾರ? ದಿ ಎಸೆನ್ಷಿಯಲ್ ಕ್ಯಾರೆಕ್ಟರಿಸ್ಟಿಕ್. ಉದಾಹರಣೆ ಕೊಡ್ತೀನಿ. ಅದು ಸಕ್ರಿಯದ ಧರ್ಮ ಏನದ? ಏನು ಹರಿ? ಸಕ್ರಿಯ ಧರ್ಮ ಏನದ? ಸಕ್ರಿಯದ ಹೇಳಿದ್ರೆ ಹೇಳ್ತಾನೆ. ಮೆಣಸಿನ್ಕಾಯಿ ಧರ್ಮ ಏನದ? ಅದು ಖಾರ ಇರೋದೇ. ಮೆಣಸಿನ್ಕಾಯಿ ಸಿಹಿ ಮಾಡಿ ಅಂದ್ರೆ ಏನು ಅಂತದ? ಮೆಣಸಿನ್ಕಾಯಿ ಹಾಕ್ತದೆ. ಬೆಂಕಿ ಧರ್ಮ ಏನದ? ಹೀಟ್ ಆ್ಯಂಡ್ ಲೈಟ್. ಬೆಳಕು ಕೊಡೋದು, ಝಳ ಕೊಡೋದು ಬೆಂಕಿ ಧರ್ಮ. ಈಗ ಬೆಂಕಿದಾಗಿಂದ ಆ ಹೀಟ್ ಆ್ಯಂಡ್ ಲೈಟ್ ತೆಗಿಬೋದ? ಬೆಂಕಿದ ಧರ್ಮ ಅದ ಹೀಟ್ ಆ್ಯಂಡ್ ಲೈಟ್. ಅದನ್ನು ಸೆಪ್ರೇಟ್ ಮಾಡಲಿಕ್ಕೆ ಆಗುವುದಿಲ್ಲ. ಸಕ್ಕರೆದಾಗಿಂದ ಸಿಹಿ ತೆಗಿಬೋದ? ಆಗುವುದಿಲ್ಲ. ಅದರದ್ದು ಎಸೆನ್ಷಿಯಲ್ ಕ್ಯಾರೆಕ್ಟರಿಸ್ಟಿಕ್. ನೀರಿಂದ ಎಸೆನ್ಷಿಯಲ್ ಕ್ಯಾರೆಕ್ಟರಿಸ್ಟಿಕ್ ಏನದ? ಲಿಕ್ವಿಡಿಟಿ. ಟೆಂಪರರಿ ಐಸ್ ಆಗ್ಬೋದು, ಆದ್ರೆ ಮೂಲ ಲಿಕ್ವಿಡೇ ಅದ. ಅದರದ ಗುಣ ಅದು. ಹಾವಿನ ಗುಣ ಏನದ? ಫ್ಯಾಟಲ್ ಪಾಯಿಂಟ್, ಕಚ್ತದ. ಹಾವಿನ ಗುಣ ಅವು ಅದರಿಂದ ಸೆಪ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದೇ ಆತ್ಮದ ನಿಜವಾದ ಧರ್ಮ ಏನದ? ಕೃಷ್ಣನ ಅಂಶ, ಕೃಷ್ಣನ ನಿತ್ಯ ದಾಸ. ಈ ದಾಸ ಏನದ? ಆತ್ಮದಿಂದ ತೆಗಿಲಿಕ್ಕೆ ಶಕ್ತಿ ಇಲ್ಲ. ಅದು ಯಾಕ? ಆತ್ಮದ ನೇಚರ್ ಅದ. ಈ ಕೃಷ್ಣನ ಸೇವೆ ಮಾಡೋದಿಲ್ಲ. ಸೇವೆ ಮಾಡೋದು ಯಾರಿಗೆ ಬಿಟ್ಟದೆ ನೋಡಿ. ಎಲ್ಲರೂ ಸೇವೆ ಮಾಡ್ಲಿಕ್ಕತ್ತಾರೆ. ಮಾಡ್ತೀವಪ್ಪ, ಹೆಂಡತಿ ಸೇವಾ, ಗಂಡನ ಸೇವಾ, ಎಲ್ಲ ಸೇವಾ ಎಲ್ಲರೂ ಮಾಡೇ ಮಾಡ್ತಾರೆ. ಯಾರೆಲ್ಲ ಒಂದು ಕಡೆಗೆ ನಾಯಿ ಇಡ್ತಾರೆ, ನಾಯಿ ಸೇವೆ ಮಾಡ್ತಾರೆ. ನಾಯಿ ಸ್ನಾನಕ್ಕೆ ಹಾಕ್ತಾರೆ. ನಾಯಿ ಮೇಲೆ ಎಷ್ಟು ಪ್ರೀತಿ ಮಾಡ್ತಾರೆ. ಅದ್ರ ಬರ್ತ್ಡೇ ಮಾಡ್ತಾರೆ. ಕೇಳಿರಲಿಲ್ಲ? ನಾಯಿಗೂ ತಂದಿರ್ತಾರೆ ರೊಕ್ಕ ಕೊಟ್ಟು. ಅದ್ರದ್ದು ಡೇಟ್ ಆಫ್ ಬರ್ತ್ ಎಲ್ಲ ಇರ್ತದೆ. ಸರ್ಟಿಫಿಕೇಟ್, ಪೆಡಿಗ್ರಿ ಸರ್ಟಿಫಿಕೇಟ್ ಇರ್ತದೆ. ಎಷ್ಟೆಷ್ಟು ಸಾವಿರಾರು ರೂಪಾಯಿ, ಲಕ್ಷ ಗಟ್ಟಲೆ ರೊಕ್ಕ ಕೊಟ್ಟು ತರ್ತಾರೆ ನಾಯಿ ಮನೆಯೊಳಗೆ.
ಮತ್ತು ತಿಂಗಳ ಅದಕ್ಕೆ ಮನುಷ್ಯರಿಗೂ ಸಿಗಂಗಿಲ್ಲ ಅಷ್ಟು ಥರದ್ದು ಖರ್ಚು ಮಾಡ್ತಾರೆ. ಒಂದು ನಾಯಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ. ಒಂದು ನಾಯಿ ತಿಂಗಳ ಅದಕ್ಕೆ ನೋಡ್ಕೊಳ್ಳೋಕೆ ಖರ್ಚು ಮಾಡ್ತಾರೆ. ಇರಲಿ, ಈಗ ಅದು ಒಂದು ಮೆಂಬರ್ ಆಗಿಬಿಡ್ತೀವಿ, ಮನೆಯ ಫ್ಯಾಮಿಲಿ ಮೆಂಬರ್ ಆಯಿತು. ಅದ್ರದ್ದು ಡೇಟ್ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರೆ. ಎಲ್ಲ ಎಷ್ಟೋ ಕಡೆ ಕೇಳ್ತೀವೆಲ್ಲ. ಈ ರೀತಿ ದೇವರ ಸೇವಾ ಮಾಡೋದು ಬಿಟ್ಕೊಂಡು ಇಂಥವೆಲ್ಲ ಮಾಡ್ಲಿಕ್ಕೆ ನೋಡಿ. ನಾಯಿ ಸೇವಾ, ಆ ಸೇವಾ, ವಿಫಲೆ ಸೇವಿನು ಮುಂದೆ ಕೃಪಣ ದುರಜನ, ಕೃಪಣ ಮತ್ತು ದುರಜನ ಸೇವಾ ಇದೆ. ನಾಯಿ ಸೇವಾ ಅಥವಾ ನಾಯಿಗತೆ ಇದ್ದವ್ರ ಸೇವಾ. ನಾಯಿ ಸೇವಾನ ಮಾಡಲಿ, ನಾಯಿಗತೆ ಇದ್ದವ್ರ ಸೇವಾ ಮಾಡಲಿ. ಇದೇ ನೋಡ್ಬಿಟ್ಟದೆ. ಸೇವಾ ಮಾಡುವುದು ಹೋಗೇ ಇಲ್ಲ, ಯಾರಿಗೂ ಹೋಗುವುದಿಲ್ಲೇ ಇಲ್ಲ. ಯಾಕೆ? ಆತ್ಮದ ಅದ್ರದ್ದು ಎಸೆನ್ಷಿಯಲ್ ಕ್ಯಾರೆಕ್ಟರಿಸ್ಟಿಕ್ ಅದು ತೆಗಿಲಿಕ್ಕೆ ಶಕ್ತಿ ಇಲ್ಲ. ಇವೆಲ್ಲ ಬೇರೆ ಸೇವಾ ಮಾಡಿ 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 ಏನಾಗ್ಲಿಕ್ಕತ್ತದ? ನಿರಾಶ ಆಗ್ಲಿಕ್ಕೆ. ಅದೇ ಕೃಷ್ಣನ ಸೇವೆ ಮಾಡ್ಲಿಕ್ಕೆ ಮೇಲೆ ನಿಜವಾದ ಅನಂತ ಅನುಭವ ಆಗ್ತದೆ. ಯಾಕಂದ್ರೆ ಆತ್ಮ ಇರುವುದು ಕೃಷ್ಣನ ಅಂಶ ಪೂರ್ಣದ ಸೇವೆಯಲ್ಲಿ ತೊಡಗಿದ ಮೇಲೆ ಆತ್ಮ ಪ್ರಸನ್ನ ಆಗ್ಲಿಕ್ಕೆ. ಆ ಪ್ರಸನ್ನತ, ಈ ಆನಂದ ಯಾವ ಮಾಲದಲ್ಲಿ ಅಲ್ಲಿ ಇಲ್ಲಿ ಎಲ್ಲಿ ಹೋದರೂ ಸಿಗುವುದಿಲ್ಲ. ಭಗವಂತನ ಭಕ್ತಿ ಸೇವೆಯಲ್ಲಿ ಮಾತ್ರ ಅನುಭವ ಆಗ್ತದೆ. ಅದು ಅನುಭವಿಸಿರ್ತಾರೆ ಎಲ್ಲ ಆಚಾರ್ಯರು. ಪ್ರಭುಪಾದವರು ವಿಶ್ವದಲ್ಲಿ ಯಾಕೆ ಹೋದ್ರೆ ಪ್ರಚಾರ ಮಾಡ್ಲಿಕ್ಕೆ? ಈ ಆನಂದ ಎಲ್ಲರೂ ಅನುಭವಿಸ್ರಿ, ಎಲ್ಲರಿಗೂ ಅನುಭವಿಸ್ಲಿಕ್ಕೆ ಆಗ್ತದೆ. ಭಕ್ತಿ ಸೇವೆಯಲ್ಲಿ ನಾವು ಬಂದ್ರೆ ಮಾತ್ರ ಅನುಭವಿಸ್ಲಿಕ್ಕೆ ಆಗ್ತದೆ, ಇಲ್ಲಂದ್ರೆ ಇಲ್ಲ. ಪ್ರಭುಪಾದ ಅವ್ರದ್ದೇ ಇನ್ನೊಂದು ಸ್ಟೇಟ್ಮೆಂಟ್, ಎವ್ರಿ ಲಿವಿಂಗ್ ಎಂಟಿಟಿ ಈಸ್ ಸರ್ಚಿಂಗ್ ಫಾರ್ ಹ್ಯಾಪಿನೆಸ್. ಪ್ರತಿ ಜೀವ ಏನು ಹುಡುಕಾಡ್ಲಿಕ್ಕದ? ಸುಖನೇ ಹುಡುಕ್ತಾ ಇದೆ. ಕ್ಲಿಯರ್ ಆತ? ಎವ್ರಿ ಲಿವಿಂಗ್ ಎಂಟಿಟಿ ಈಸ್ ಸರ್ಚಿಂಗ್ ಫಾರ್ ಹ್ಯಾಪಿನೆಸ್. ಮುಂದೆ ಹೇಳ್ಯಾರ, ಹ್ಯೂಮನ್ ಲೈಫ್ ಈಸ್ ಮೆಂಟ್ ಟು ಸರ್ಚ್ ದಿ ಹೈಯೆಸ್ಟ್ ಹ್ಯಾಪಿನೆಸ್. ಮನುಷ್ಯ ಜನ್ಮದಲ್ಲಿ ಎಲ್ಲಕ್ಕಿಂತ ದೊಡ್ಡ ಸುಖ ಅದರ ಸಲುವಾಗಿ ಪ್ರಯತ್ನ ಮಾಡಬೇಕು. ಆ ದೊಡ್ಡ ಸುಖ ಯಾವ್ದು? ಬ್ರಹ್ಮ ಸೌಖ್ಯ ಅಂತ, ಸ್ಪಿರಿಚುವಲ್ ಹ್ಯಾಪಿನೆಸ್. ಅದು ಭಕ್ತಿ ಸೇವೆಯಲ್ಲಿ ಮಾತ್ರ ಬರ್ತದೆ. ಮತ್ತು ಅದು ಪಡ್ಕೊಳ್ಳಿಕ್ಕೆ ತಪೋ ದಿವ್ಯಂ, ಮೊದಲು ತಪಸ್ ಮಾಡಬೇಕು. ದಿವ್ಯವಾದಂಥ ತಪಸ್. ಈ ಬರೋ ಸೋಮವಾರ ಏನದ 24ನೇ ತಾರೀಕು ಮಹಾದ್ವಾದಶಿ ಅದ. ಅದರ ಅವತ್ತು ಉಪವಾಸ ಅದ. 23, 24 ಕೆಲವರೆಲ್ಲ 2 ದಿವಸ ಮಾಡೋರಿದ್ದಾರೆ. ನಮಗೆಲ್ಲ ಅಷ್ಟೇ ರೂಪಾಯಿದವ್ರು ಗೊತ್ತೈತೆ, ನಿಮ್ಮ ಕಡೆ ಆಗೋದಿಲ್ಲ ಅಂತ ಹೇಳಿ ಒಂದ ಮಾಡಿ ಪಸ್ 24ನೇ ತಾರೀಕಿಗೆ ಈಗ ಇವೆಲ್ಲ ತಪ್ಪೋ ದಿವ್ಯಂ, ಲವ್ ಹೇಳೋದು, ಇದು ಮಾಡೋದು, ಮತ್ತು 4 ನಿಯಮ ಪಾಲನೆ ಮಾಡೋದು, ಇವೆಲ್ಲ ಏನು ಮಾಡ್ತಾ ಇದ್ರೆ ಏನಾಗ್ತದೆ? ತಪೋ ದಿವ್ಯಂ. ಇದು ಮಾಡ್ತಾ ಇದ್ರೆ ಆ ಬ್ರಹ್ಮ ಸೌಖ್ಯ ಅನುಭವ ಆಗ್ತದೆ. ಇಲ್ಲಿ ಫಲ ಮಾಡ್ತಾ ಇಲ್ಲ ಅಂದ್ರೆ ಬ್ರಹ್ಮ ಸೌಖ್ಯ ಬರುವುದಿಲ್ಲ. ಅದಕ್ಕೆ ತಪೋ ದಿವ್ಯಂ ಮೊದಲು ಇದು ಮಾಡ್ರಿ. ತಪೋ ದಿವ್ಯಂ ಪುತ್ರಕಾಯ ಸತ್ವಂ ಶುದ್ಧೇ ಯಸ್ಮಾತ್ ಬ್ರಹ್ಮ ಸೌಖ್ಯಂ. ಹೆಂಗಿರ್ತದ? ಅನಂತಂ. ಅನಂತಂ ಅಂದ್ರೆ ಎಂಡ್ಲೆಸ್, ಕೊನೆನೇ ಇಲ್ಲ ಇದಕ್ಕೆ. ಬ್ರಹ್ಮ ಸೌಖ್ಯ, ಸ್ಪಿರಿಚುವಲ್ ಹ್ಯಾಪಿನೆಸ್ ಎಂಡ್ ಆಗುದಿಲ್ಲ. ಬಾಕಿ ಎಲ್ಲ ಪ್ಲೆಜರ್ ಏನಾಗ್ತಾವ? ಆದಿ ಅರ್ಥವಂತ ಕೌಂತೆಯ ಶುರು ಆಗ್ತದ, ಮುಗಿದು ಹೋಗ್ಬಿಡುತ್ತೆ ಎಲ್ಲ ಮಟೀರಿಯಲ್ ಪ್ಲೆಜರ್. ಈಗ ಹಸಿವು ಬಹಳ ಆಗಿರ್ತದೆ. ಮನೆಯಲ್ಲಿ ದೋಸೆ ಮಾಡ್ಲಿಕ್ಕೆ ಫಸ್ಟ್ ದೋಸೆ ಹೆಂಗೆ ಅನಿಸ್ತದ? ಬೆಸ್ಟ್ ಆಗ್ಯದ ಅಂದ್ಬಿಟ್ಟು. ಎರಡನೇದ ಓಕೆ, 3rd 4 5 6 7 8 ಜಾಸ್ತಿ ಇರ್ತೀಪ್ಪ 10 ಏನು 10ಕ್ಕೆ ಮುಗಿದು ಹೋಗ್ಬಿಡುದು. ಏನು ಹಾಕಿದ್ರೆ ಹೊರಗೆ ಬರ್ತದೆ. ಏನಾಗ್ತದೆ? ಅದೇ ದೋಸೆ ಆದರೆ ಖರೆ ಕಟ್ ಆಗ್ಲಿಕ್ಕಂತ ಮೊದಲು ಕೊಟ್ಟಷ್ಟು ಸುಖ ಕೊಡಲಿಲ್ಲ, ಆಮೇಲೆ ಕಟ್ 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 ಸ್ಟಾಪ್, ಸಾಕು ಸರಿ ಅಂತ ಎಲ್ಲ ಸುಖ ಹಿಂಗ. ಮಗ ಕಳೆದು ಹೋಗ್ಯಾನ,
ಇಡೀ ದಿವಸ ಸಿಗಲೇ ಇಲ್ಲ. ಕಡೀಕ ರಾತ್ರಿ ಯಾರೋ ತಂದು ಮನೆಗೆ ಬಿಟ್ಟು ಹೋಗ್ಬಿಟ್ರು. ನಿಮ್ಮ ಹುಡುಗ ನೀವು ನೋಡ್ರಿ ಅಂತೇಳಿ. ಈಗ ತಾಯಿಗಾಗಲಿ ತಂದಿಗೆ ಎಷ್ಟು ಖುಷಿ ಆಕೈತಲ್ಲ. ಮಗ ಕಳೆದವ ಸಿಕ್ಕ ನನ್ನ ಕೂಳೆ ತಾಯಿ ಗಟ್ಟಿ ಹಿಡ್ಕೊಂಡು ಅನ್ಕೋತಾಳೆ ಮಗನಿಗೆ. ಅಲ್ಲಿ ಜರ್ಕಂತ ಸುಖ ಇದ್ದಿದ್ರೆ ಬಿಡಬಾರ್ದು. ಎಷ್ಟೋ ತಿಳಿತಾಳ ಅಮ್ಮ ಗಂಟು ಹಿಡ್ಕೋತ ಆ ಮಗನ್ನ. ಏನಾಯ್ತು ಬಂತು ಅಂತಾರ, ಆಮೇಲೆ ಮತ್ತೊಮ್ಮೆ ಇಟ್ಕೋತಾಳೆ. ಎರಡು ಮೂರು ಆಮೇಲೆ ಬಿಟ್ಬಿಡ್ತಾ. ಇಲ್ಲೇ ಕುಟುಂಬ ಎಲ್ಲ ಹೋಗೋಣ ಅಂತ ಕುಡಿಸ್ಬಿಡ್ತಾರೆ. ಏನಾದ್ರು ಸುಖ ಕಟ್ ಹಾಕೋತ ಹೋಗು ಸ್ಟಾಪ್ ಆಗಿ. ಎಲ್ಲ ಭೌತಿಕ ಸುಖ ಹಿಂಗೆ ಪ್ರಾರಂಭದ ಅಂತ ಇದೆ. ಆಧ್ಯಾತ್ಮಿಕ ಸುಖ ಇದಕ್ಕೆ ಕೊನೆನೇ ಇಲ್ಲ. ತಪೋ ದಿವ್ಯಂ ಪುತ್ರಕಾಯೇನ ಸತ್ವಂ ಶುದ್ಧೇ ಯಸ್ಮಾತ್ ಬ್ರಹ್ಮ ಸೌಖ್ಯಂ ತ್ವದ್ ಅನಂತಂ. ಆ ಪೂರ್ಣ ಶ್ಲೋಕ ಯಾರು ಹೇಳಿದ್ದೀರಿ ಸಜ್ಜನವರ? ಈ ಶ್ಲೋಕ ಯಾರು ಹೇಳಿದ್ರು? ವೃಷಭದೇವರು ಹೇಳಿದ್ದು ಪೂರ್ಣ ಶ್ಲೋಕ. ನಾಹಂ ದೇಹದೇಹೋಪಾಚಾಂ ನಿರ್ಲೋಕೆ ಕಷ್ಟಾನ್ ಕಾಮಾನ್ ಅರ್ಹತೆ ವಿತ್ಪುಜಾಮಿ ತಪೋ ದಿವ್ಯಂ ಪುತ್ರಕಾಯೇನ ಸತ್ವಂ ಶುದ್ಧೇ ಯಸ್ಮಾತ್ ಬ್ರಹ್ಮ ಸೌಖ್ಯಂ ತ್ವದ್ ಅನಂತಂ. ಅವರ ವೃಷಭದೇವರು ಹೇಳಲಿಕ್ಕತ್ತಾರ. ಒಂದು 100 ಮಂದಿ ಮಕ್ಕಳು ಅವ್ರಿಗೆ. ಶಿವಾನಂದಲ್ಲ ಶಿವಪ್ರಸಾದ್ 100 ಮಕ್ಕಳಾಗಿದ್ದಾರೆ. ಈಗ 3 ಇದ್ದಾರೆ, 100 ಆಗ್ಬೇಕಿರ್ತದೆ. 3 ಆಗಿದೆ. ಈಗ 100 ಮಕ್ಕಳು ಎಲ್ಲ ಹೆಂಗಿರ್ತಿತ್ತು ನೋಡ್ರಿ. ಅವಾಗ 100 ಚಿಲ್ಡ್ರನ್, 100 ಮಕ್ಕಳು. ಜ್ಯೇಷ್ಠ ಪುತ್ರನ ಹೆಸರೇ ಭರತ. ಆ ಭರತ ಅವನಿಂದ ಈ ಜಗತ್ತಿಗೆ ಭಾರತ ಖಂಡ ಬಂತು. ಆ 100 ಮಕ್ಕಳನ್ನು ಕೂಡಿಸಿ ಉಪದೇಶ ಮಾಡ್ಲಿಕ್ಕತ್ತಾರ. ಇದೇ ಉಪದೇಶ ಮಾಡಿದ್ದು. ನನ್ನಿಂದ ನೀವು ಮನುಷ್ಯ ಜನ್ಮ ಪಡೆದಿರಿ. ತಂದೆಯಿಂದ ಬರ್ತದೆ. ಏನು ಬರ್ತದೆ? ತಂದೆಯಿಂದ ಬೀಜ. ತಾಯಿಗೆ ಯೋನಿ ಅಂತಾರೆ. ಬೀಜ ಎಲ್ಲಿಂದ ಬರ್ತದೆ? ಆಗಲೇ ಹೇಳಿದಾರಲ್ಲ, ಸತ್ಗುಣ ರಜಗುಣ ಆಹಾರ. ಬೀಜ ಬರುವುದು ತಂದೆಯಿಂದ. ಅದಕ್ಕೆ ನನ್ನಿಂದ ನೀವು ಮನುಷ್ಯ ಜನ್ಮ ಪಡೆದಿರಿ. ಈ ಮನುಷ್ಯ ಜನ್ಮ ವ್ಯರ್ಥ ಮಾಡಬಾರದು. ವ್ಯರ್ಥ ಹೆಂಗಾಗ್ತದೆ? ಪ್ರಾಣಿಗತೆ ಬದುಕಿಬಿಟ್ರು ವ್ಯರ್ಥ ಆಗ್ತದೆ. ಅದಕ್ಕೆ ಇವೆಲ್ಲ ಭೋಗದ ಸುಖ ಅದು ಹೊಲಸು ತಿನ್ನುವಂತ ಯೋನಿ. ವಿದ್ಭುಜಾಮಿ ಅಂದ್ರೆ ಮಲ ತಿನ್ನುವಂತ ಯೋನಿ. ಯಾವ ಮಲ ತಿನ್ನು? ನಾಯಿ ಹಂದಿ ಎಲ್ಲ ಹೊಲಸು ತಿನ್ಕೊತ ಅಡ್ಡಾಡ್ತದೆ. ಆ ಯೋನಿ ಒಳಗೆ ಎಲ್ಲ ಈ ಸುಖ ಅಂತಿಕತ್ತಾರೆ. ಆ ಸುಖಕ್ಕೆ ಬೆನ್ನ ಹತ್ತಬೇಡ್ರಿ. ಮತ್ತೆ ಯಾವ ಸುಖ? ತಪೋ ದಿವ್ಯಂ ಪುತ್ರಕಾಯೇನ ಸತ್ವಂ ಶುದ್ಧೇ ಯಸ್ಮಾತ್ ಬ್ರಹ್ಮ ಸೌಖ್ಯಂ ತ್ವದ್ ಅನಂತ. ಆ ಬ್ರಹ್ಮ ಸೌಖ್ಯ ಸಲುವಾಗಿ ಪ್ರಯತ್ನ ಮಾಡಬೇಕು. ಮನುಷ್ಯ ಜನ್ಮ ಪಡೆದೀವಿ, ಈ ಸುಖಕ್ಕೆ ಪ್ರಯತ್ನ ಮಾಡಬೇಕು. ಪ್ರಾಣಿಗತೆ ಆ ಸುಖಕ್ಕೆ ಪ್ರಯತ್ನ ಮಾಡಬಾರ್ದು. ಒಂದು ಉದಾಹರಣೆ ಕೊಟ್ಟು ಮುಗಿಸ್ಬಿಟ್ರೆ ಟೈಮ್ ಆಗ್ತದೆ. ವಿಮಾನದಾಗ ಕುತ್ಕೊಂಡ ಅದನ್ನು ಕಾರಗತೆಯನ್ನು ಬಳಸ್ಬೋದಲ್ಲ. ವಿಮಾನದಲ್ಲೇ ಕುತ್ಕೊಂಡ ಸುಮ್ಮನೆ ಅಲ್ಲೇ ಕಾರಗತೆ ಹೊಡ್ಕೊತ ಹೋಗ್ಬಿಟ್ರ ಅದ್ರ ಪರ್ಪಸ್ ಸರ್ವಾತ. ಕಾರಗತೆ ಓಡಾಡ್ತದೆ, ಅದು ಸ್ಪೀಡ್ಲೇ ಹೋಗ್ತದೆ, ತಲ್ಲೇ ರೌಂಡ್ ಹೊಡ್ಕೋತ. ವಿಮಾನ ಇಟ್ಕೊಂಡು ಕಾರಗತೆ ಯಾಕೆ ವಾಪರ್ಸೋದು? ವಿಮಾನದ ಅರ್ಹತೆ ಏನದ? ಹಾರ್ಲಿಕ್ಕೆ ಬರ್ತದೆ. ಹಂಗೆ ನಾವು ಮನುಷ್ಯ ಜನ್ಮ ಪಡೆದ ಮೋಕ್ಷಕ್ಕೆ ಮುಂದುವರಿಬೇಕು. ಅದನ್ನು ಮನುಷ್ಯ ಶರೀರ ಅಂದ್ರೆ ವಿಮಾನ ಇದ್ದಾಗ ಮೋಕ್ಷಕ್ಕೆ ಹೋಗ್ಬೇಕು. ಈ ಶರೀರದ ಹಾರ ಹೆಂಗೆ ಬಳಸ್ಲಿಕ್ಕತ್ತೀವಿ? ಮಾರುತಿ ಕಾರಗತೆ ಬಳಸ್ಲಿಕ್ಕತ್ತೀವಿ. ಅರ್ಥ ಹಂದಿ ನಾಯಿ ಸುಖ ಏನು ಪಡ್ಕೊತ ಅಡ್ಡಾಡ್ಲಿಕ್ಕತ್ತದ, ಹಂಗ ಇಷ್ಟ ಮಾಡ್ಲಿಕ್ಕತ್ತೀವಿ ಈ ಶರೀರ. ಅದು ಹೈಯೆಸ್ಟ್ ಪ್ಲೆಷರ್ ಅದೆಲ್ಲ ಅನುಭವಿಸ್ಲಿಕ್ಕೆ ಆಗ್ತದೆ. ಇಲ್ಲಿ ಹೇಳಿದ ಪ್ರಕಾರ ನಾವು ಮಾಡಿದ್ರೆ ಆ ಬ್ರಹ್ಮ ಸೌಖ್ಯ ಅನಂತವಾದಂಥ ಸುಖ, ಭಕ್ತಿ ರಸ ಅಮೃತ
ಸಿದ್ದು ಏನು ಅರ್ಥ ಇದೆ? ಭಕ್ತಿ ಸೇವೆ ಮಾಡೋದ್ರಲ್ಲಿ ಬರುವಂತ ಒಂದು ರಸ, ಆ ರಸ ಹೆಂಗದ? ಅಮೃತ ಅದ. ಅಮೃತ ಎಷ್ಟದ? ಅದು ಸಿಂಧು, ಸಾಗರ. ಬಿಂದು ಅಲ್ಲ, ಬಿಂದು ಅಂದ್ರೆ ಡ್ರಾಪ್, ಇದು ಸಿಂಧು ಸಾಗರ. ಈ ಭೌತಿಕ ಸುಖ ಎಲ್ಲ ಬಿಂದು, ಚಪಲ ಸುಖ ಅಂತ ಏನೋ ಹಿಂಗೆ ಬಂದಾಗ ಆಗ್ತದೆ, ಹೋಗ್ಬಿಡ್ತದೆ. ಭಾಳ ನೀರಿಳಿಕೆ ಆದಾಗ ಒಂದು ಡ್ರಾಪ್ ವಾಟರ್ ಇನ್ಫಿಲ್ಲರ್ಲಿಂದ ಬಾಯಿಗೆ ಹಾಕಿದ್ರೆ ಗೊತ್ತಂದ್ರೆ ನೀರಡಿಕೆ ಇಷ್ಟು ನೀರಡಿಕೆ ಅದ. ಒಂದು ಡ್ರಾಪ್ ನೀರು ಹಾಕಿದ್ರೆ ಎಲ್ಲಿ ಹೋಗ್ಬೇಕದ? ಹಂಗ ಇವೆಲ್ಲ ಭೌತಿಕ ಸುಖ ಎಲ್ಲ ಫ್ಲಿಕರಿಂಗ್ ಹ್ಯಾಪಿನೆಸ್. ನಿಜವಾದ ಸುಖ ಅಲ್ಲಿ ಆ ಅನಂತ ಸುಖ ನಮ್ಗೆ ಅನುಭವಿಸ್ಲಿಕ್ಕೆ ಆಗ್ತದೆ. ಇವೆಲ್ಲ ಫಾಲೋ ಮಾಡಿದ್ರೆ ಅನ್ಲಿಮಿಟೆಡ್ ಹ್ಯಾಪಿನೆಸ್ ಅನುಭವಿಸ್. ಶುದ್ಧ ಭಕ್ತರೆಲ್ಲ ಅನುಭವಿಸ್ಲಿಕ್ಕಂತಾರೆ. ಆದ್ದರಿಂದ ಇದನ್ನು ಪ್ರಚಾರ ಮಾಡಿ ಎಲ್ಲರೂ ಅನುಭವಿಸ್ಲಿಕ್ಕೆ ಆಗ್ತದೆ. ಮನುಷ್ಯ ಜನ್ಮದಲ್ಲಿ ವ್ಯರ್ಥ ಮಾಡಬಾರದು. ಸಮಯ ಹೋಗಿದ್ದು ಹೋಯ್ತು. ಇನ್ನೇನು ಉಳಿದ ಸಮಯ ಭಗವಂತನ ಭಕ್ತಿ ಸೇವೆಯಲ್ಲಿ ಉಪಯೋಗ ಮಾಡಿ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇಲ್ಲಿ ನಿಲ್ಲಿಸೋಣಾಗ ಗ್ರಂಥ ಶ್ರೀಮದ್ ಭಗವದ್ಗೀತಾ